ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ ಮಂಗಳವಾರ ಇವತ್ತು ಏನ್ ಹೇಳ್ತೀರಾ ಅಂತ ಕೇಳೋದಕ್ಕೂ ಮುನ್ನ ಪತ್ರವನ್ನ ನೋಡ್ಬಿಡೋಣ. ಗುರುಜಿ ಧಾರವಾಡದಿಂದ ಗೋಪಾಲ್ ಅನ್ನೋರು ಈ ಒಂದು ಪತ್ರವನ್ನ ಬರೀತಿದ್ದಾರೆ. ಗುರುಜಿ ನನ್ನ ಜನ್ಮ ದಿನಾಂಕ ಗೊತ್ತಿಲ್ಲ, ಹಾಗಾಗಿ ಮಗನ ಜನ್ಮ ದಿನಾಂಕ ಹೇಳ್ತಾ ಇದೀನಿ ಅಂತ ತಿಳಿಸ್ತಾ 19/6/2011 ಸಂಜೆ 5:30 ಅಂತ ಹೇಳಿದ್ದಾರೆ ಗುರುಜಿ. ಅವರ ಸಮಸ್ಯೆ ಏನಂದ್ರೆ, ಗುರುಜಿ ನಾನಂತೂ 9ನೇ ವಯಸ್ಸಿನಿಂದಲೂ ಕೂಡ ದುಡಿತಾನೆ ಬರ್ತಾ ಇದ್ದೀನಿ, ಮನೇನ್ ನಡೆಸ್ತಾ ಇದ್ದೀನಿ. ಯಾಕಂದ್ರೆ ನಮ್ದು ತುಂಬಿದ ಕುಟುಂಬ, ಜೊತೆಗೆ ತಂದೆಯವರು ಬೇರೆ ಇಲ್ಲ ಗುರುಜಿ. ಉದ್ಯೋಗದಲ್ಲಂತೂ ಸದಾ ಕಿರಿಕಿರಿ ಇರುತ್ತೆ. ಎಷ್ಟೇ ನಿಯತ್ನಿಂದ ದುಡಿದ್ರೂ ಕೂಡ ಏಳ್ಗೆ ಅನ್ನೋದೇ ಇಲ್ಲ ನನ್ನ ಜೀವನದಲ್ಲಿ. ಮನೆಯಲ್ಲಿ ಜವಾಬ್ದಾರಿ ಎಲ್ಲ ನನ್ ಮೇಲೇನೆ ಇದೆ ಗುರುಜಿ. ಇನ್ನೂ ಮದುವೆಯಾಗದ ಒಬ್ಳು ತಂಗಿ ಬೇರೆ ಇದ್ದಾಳೆ, ಎಲ್ಲೂ ಸೆಟ್ ಬೇರೆ ಆಗ್ತಿಲ್ಲ. ಏನ್ ಮಾಡ್ಲಿ ಗುರುಜಿ? ಇದಕ್ಕೆ ಕಮರ್ಷಿಯಲ್ ಫೈನಾನ್ಸ್ ನಲ್ಲಿ ಕ್ರೆಡಿಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೇನು ನಂಗೆ ಪ್ರಮೋಷನ್ ಸಿಗ್ಬೇಕು ಅನ್ನುವಾಗ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. 7 ವರ್ಷ ಹೀಗೆ ದುಡಿತಾ ಇದ್ದೀನಿ ಗುರುಜಿ. ಯಾವಾಗ ನಾನು ಏಳ್ಗೆ ಕಾಣ್ತೀನಾ, ತಂಗಿ ಮದ್ವೆ ಮಾಡ್ತೀನಾ ಅಂತ ಕೇಳ್ತಿದ್ದಾರೆ. ಖಂಡಿತ ಆಗುತ್ತೆ ಸ್ವಾಮಿ, ಆತಂಕ ಪಡಬೇಡಿ. ಕಟಕ ಲಗ್ನ ಅಂದ್ರೇನೆ ಹೋರಾಟ ಲಗ್ನ, ತಪಸ್ಸಿನ ಲಗ್ನ. ನಾವು ಯಾವುದೋ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಫಲ, ತಪಸ್ಸಿನ ಫಲ, ಧ್ಯಾನ ಫಲ, ಧರ್ಮಫಲ, ಅನ್ನಛತ್ರಫಲ, ಧರ್ಮಛತ್ರಫಲ, ವಿದ್ಯಾಛತ್ರಫಲ ನಮಗೆ ಇಂತಹ ಒಂದು ಅಪರೂಪವಾದಂತಹ ಒಂದು ದೇವರಿಗಿಂತಲೂ ಹೆಚ್ಚು ಶಕ್ತಿ, ಯುಕ್ತಿ, ಬುದ್ಧಿ, ಚೈತನ್ಯ ತುಂಬಿಸಿರ್ತಕ್ಕಂಥ ಈ ಮೂಳೆ ಮಾಂಸಗಳ ಮನುಷ್ಯ ರೂಪವನ್ನು ಮಾಡಿಕೊಟ್ಟು ಕಳಿಸಿದೆ ಪ್ರಕೃತಿ. ಹೌದು, ನಾವೇನ್ ಬೇಕಾದ್ರೂ ದೇವರನ್ನೇ ಸೃಷ್ಟಿ ಮಾಡಿ ಇಟ್ಟುಕೊಳ್ಳತಕ್ಕಂಥ ಶಕ್ತಿಯಲ್ಲಿದ್ದೇವೆ. ಆ ದೇವರಿಗೊಂದು ಬೀಗ ಹಾಕಿಟ್ಟಿದ್ದೇವೆ, ಅವನಿಗೆ ಅಲಂಕಾರ ಮಾಡಿ ತುಂಬಿಸಿಟ್ಕೊಳ್ತಕ್ಕಂಥ ಒಂದು ಭಾವ. ಆ ಮಹಾ ಪ್ರಣವ ಶಕ್ತಿಯಾಗಿ ನಿಂತ್ಕೊಬಿಟ್ಟಿದ್ದೇವೆ ನಾವು. ನಮ್ಮೊಳ ಎಲ್ಲೋ ಇಲ್ಲದ ದೇವರನ್ನೇ ಯಾಕೆ ಹುಡುಕ್ತೀರಾ? ನಮ್ಮೊಳಗೆ ಒಬ್ಬ ದೇವನಿದ್ದಾನೆ ಅಂತ ನನ್ನ ಗುರುಗಳು ಹೇಳೋರು. ಅಂತ ಒಂದು ಅದ್ಭುತವಾದಂಥ ಶಕ್ತಿ ಚೈತನ್ಯ ನಮ್ಮಲ್ಲಿರ್ತಕ್ಕಂಥದ್ದು. ಖಂಡಿತ ಗೆಲ್ತೀರಾ. ಇಂಥ ಒಂದು ಜನ್ಮ ಪಡೆಯಲು ಸಾವಿರಾರು ಜನ್ಮಗಳ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಅದನ್ನ ವಿ ಡೋಂಟ್ ನೋ ಹೌ ಟು ಯುಟಿಲೈಸ್. ಭಯ ಬೀಳೋದು, ಆತಂಕ ಬೀಳೋದು, ಏಳಿಗೆ ಆಗಿಲ್ಲ, ಸುಖ ಸಿಕ್ಕಿಲ್ಲ, ಕಾರ್ ಇಲ್ಲ, ಮನೆ ಇಲ್ಲ, ಬಂಗ್ಲೆ ಇಲ್ಲ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಮೊಮ್ಮಕ್ಕಳಾಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅನ್ನತಕ್ಕಂಥದ್ದು ಯಾವುದಾಗಿದ್ದರೂ, ಯಾರಾದರೂ ಆಗಿರತಕ್ಕಂಥವ್ರು, ಗೆದ್ದಿರತಕ್ಕಂಥವ್ರು, ಸೋತಿರತಕ್ಕಂತಹವರು, ಸಾಧನೆ ಮಾಡಿರ್ತಕ್ಕಂಥವ್ರು, ಮಾಡದೇ ಇರತಕ್ಕಂಥವರು, ಕಳ್ಳರಾಗಲಿ, ರಾಜರಾಗಲಿ, ಭಿಕ್ಷುಕರಾಗಲಿ, ಯಾರಾದರೂ ಇಲ್ಲಿಯೇ ಇದ್ದು ಪರ್ಮನೆಂಟ್ ಆಗಿ ನೋವು ಅನುಭವಿಸ್ತಿರ್ತಕ್ಕಂಥದ್ದು ಯಾರಾದರೂ ಇದ್ದಾರ ತೋರಿಸಿ. ಇಲ್ಲ ಈಗ CM ಆದ್ರೂ ಹೋಗ್ಬೇಕು, PM ಆದ್ರೂ ಹೋಗ್ಬೇಕು, ನಾನಾದ್ರೂ ಹೋಗ್ಬೇಕು, ನೀವಾದ್ರೂ ಹೋಗ್ಬೇಕು, ಸತ್ಯವೇ. ಆದ್ರಿಂದ ಆತಂಕಕ್ಕೆ ಒಳಗಾಗಬೇಡಿ. ಅಂತಹವುಗಳಲ್ಲಿಯೇ ತಪಸ್ಸಿನ ಲಗ್ನ ಅಂದ್ರೆ ಕಟಕ ಲಗ್ನ ಭಾವ. ನಿಮ್ಮದು ಕಟಕ ಲಗ್ನ ಜಾತಕ ಚೆನ್ನಾಗಿದೆ. ಗುರುಭಾವ ವಿಶೇಷವಾಗಿ ದಶಮದಲ್ಲಿರ್ತಕ್ಕಂಥದ್ದು ಸಾರ್ವಜನಿಕ ಹಣಕಾಸು ಇಲಾಖೆಯಲ್ಲಿ ಬಹುದೊಡ್ಡ ಉನ್ನತ ಸ್ಥಾನವನ್ನ ಪಡೆಯತಕ್ಕಂಥದ್ದಾಗುವುದು ಅನ್ನುವುದು ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು. ಖಂಡಿತ ಸಾಧನೆ ಮಾಡ್ಕೋತೀರಾ, ಯೋಚನೆ ಮಾಡಬೇಡಿ. ಇನ್ನು ತಂಗಿಗೆ ಕಾರಕತ್ವನಾಗಿರ್ತಕ್ಕಂಥ ಆ ಬುಧ 12ನೇ ಮನೆಯಲ್ಲಿದ್ದಾನೆ, ಸೂರ್ಯನ ಭಾವದಲ್ಲಿ ಪರಿಚ್ಛೇದದಲ್ಲಿ ಬೇರೆ ಇರೋದ್ರಿಂದ ಆ ಮದುವೆಗೆ ವಿಘ್ನಗಳಾಗ್ತಕ್ಕಂಥದ್ದು ಉಂಟು. ಅದ್ರ ಜೊತೆಯಲ್ಲಿ ಅತಿ ಮುಖ್ಯವಾಗಿ ನಿಮ್ಮ ಸಹೋದರಿಯೇ ಈ ಮದುವೆಗೆ ಸ್ವಲ್ಪ ವಿಘ್ನ ಮಾಡ್ಕೊಳ್ಳೋದು ಉಂಟು. ಆಕೆ ಒಪ್ಪಲ್ಲ, ಇಲ್ಲ ಬಂದಂತ ಸಂಬಂಧ ಅಡ್ಜಸ್ಟ್ ಆಗೋದಿಲ್ಲ ಅಂತ ಒಂದು ಏರ್ಪೇರುಗಳಾಗ್ತಕ್ಕಂಥದ್ದು ಆಗುತ್ತೆ. ತಪ್ಪದೆ ಒಂದು 14 ಇಲ್ಲ 15 ಬುಧವಾರ ವೆಂಕಟೇಶ್ವರ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಹಾಗೆ ಈ ದೀಪಾರಾಧನೆಗಳ ಬಗ್ಗೆ, ಎಣ್ಣೆ ಆರಾಧನೆಗಳ ಬಗ್ಗೆ, ಬತ್ತಿ ಆರಾಧನೆಗಳ ಬಗ್ಗೆ ತಿಳಿಸ್ತಿದ್ದೇನೆ. ಮುಂದಿನ ಆ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕುಂಕುಮದ ಬತ್ತಿಯ ದೀಪದಿಂದ ಮಾಡತಕ್ಕಂಥ ಆರಾಧನೆ ಎಂತಹ ಫಲವನ್ನ ಕೊಡುತ್ತೆ, ಅದರಲ್ಲೂ ವಿವಾಹವಾಗದವರಿಗೆ
ಈ ಒಂದು ಕುಂಕುಮದ ಬತ್ತಿಯ ದೀಪವನ್ನ ಹಚ್ಚಿ ಆರಾಧನೆ ಮಾಡೋದ್ರಿಂದ ಬೇಗ ವಿವಾಹ ಆಗತಕ್ಕಂಥ ಶುಭಯೋಗಗಳು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅಂತಹದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ಕೊಡ್ತಿದ್ದೇನೆ, ದಯವಿಟ್ಟು ವೀಕ್ಷಿಸಿ. ಮನೆಯಲ್ಲಿ ಯಾರೇ, ನನಗೂ ಅಕ್ಕ ತಂಗಿರಿದ್ದಾರೆ, ನನಗೂ ನಾದ್ನೀರಿದ್ದಾರೆ, ತುಂಬ ದೊಡ್ಡ ಕುಟುಂಬ. ನಾನು ಆ ಕುಟುಂಬದಿಂದಲೇ ಜರ್ನಿ ಮಾಡಿ ಬಂದಿರ್ತಕ್ಕಂಥದ್ದು. ನಮ್ಮ ಮನೆಯಲ್ಲೂ ಇಂಥ ಸಮಸ್ಯೆಗಳಾದಾಗ ಒಂದು ಪುಟ್ಟ ಪರಿಹಾರಗಳ ಮುಖೇನ ಆ ಒಂದು ಸಮಸ್ಯೆಗೆ ಆ ದೋಷ ನಿವಾರಣೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ನಿಮ್ಮ ಮುಂದಗಡೆ ಆನಂದವಾಗಿರತಕ್ಕಂಥದ್ದು. ಖಂಡಿತ ನಿಮ್ಮ ಮನೆಯಲ್ಲಿ ಸಹೋದರಿ ಇದ್ರೆ ನಮ್ಮ ಸಹೋದರಿಯೇ ಅಲ್ವಾ, ಯೋಚನೆ ಮಾಡಬೇಡಿ. ಎಲ್ಲೋ ಒಳ್ಳೇದಾಗ್ತಕ್ಕಂಥದ್ದು. ನಾ ಹೇಳಿರ್ತಕ್ಕಂಥದ್ದು ನಿಮ್ಮ ಸಹೋದರಿಗೆ ಆ ಕುಂಕುಮದ ಬತ್ತಿಯ ದೀಪಾರಾಧನೆಯನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಸಿ. ಅದರಲ್ಲೂ ಜಗನ್ಮಾತೆಯಾಗಿರ್ತಕ್ಕಂಥ ಆ ಒಂದು ಲಕ್ಷ್ಮಿಗೆ, ಪದ್ಮಾವತಿಗೆ ಆ ಒಂದು ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಮಾಡಿಸಿ, ಒಳ್ಳೆಯದಾಗುತ್ತೆ. ಅತಿ ಶೀಘ್ರದಲ್ಲಿಯೇ ನೋಡಿ, ಇದಂತೂ ಮಾತು, ನಿಮ್ಮ ಮನೆಯಲ್ಲಿ ಜೂನ್ 20ರ ನಂತರ ಮಗುವಾಗಬೇಕು, ಮನೆಯಾಗಬೇಕು, ಮದುವೆಯಾಗಬೇಕು, ಶುಭ ಕಾರ್ಯ ಆಗಬೇಕು, ಉದ್ಯೋಗದಲ್ಲಿ ಬದಲಾವಣೆ ಆಗಬೇಕು, ಬಹುದೊಡ್ಡ ಸ್ಥಾನ ಅಧಿಕಾರ ಅಂತಸ್ತನ್ನ ನೀವು ಪಡೆಯಲೇಬೇಕು. ಇದು ನಿಮ್ಮ ಜಾತಕದಲ್ಲಿರೋದು, ಯಾರೂ ತಪ್ಪಿಸಲಾರರು. ಅಯ್ಯ, ಆತಂಕಕ್ಕೆ ಒಳಗಾಗಬೇಡಿ, ಚೆನ್ನಾಗಿರ್ತೀರಾ. ನೀವೇ ಕರೆ ಮಾಡಿ ಪತ್ರ ಬರೆದು ಹೇಳ್ತೀರಾ ಚೆನ್ನಾಗಿದ್ದೇವೆ ಗುರುಗಳೇ ಅಂತ. ಒಳ್ಳೇದಾಗುತ್ತೆ ಅಯ್ಯ, ಯೋಚನೆ ಮಾಡಬೇಡಿ. ಗೋಪಾಲ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ಇವತ್ತು ಏನೆಲ್ಲ ವಿಶೇಷವಾದ ವಿಷಯವನ್ನ ತಿಳಿಸ್ತಾ ಇದ್ದೀರಾ ಗುರುಜಿ? ಮನೆಯಲ್ಲೇ ಒಂದು ಅಮೃತದ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೇನೆ. ನಿಮ್ಮ ಮನೆಯೊಳಗೆ ಒಂದು ಅಮೃತ ಧಾರೆ ಇದೆ. ಇದನ್ನ ತಗೊಳ್ಳೋದ್ರಿಂದ ಹೆಚ್ಚು ಕಡಿಮೆ 180ಕ್ಕೂ ಮೇಲ್ಪಟ್ಟು ಕಾಯಿಲೆಗಳನ್ನ ದೂರ ಮಾಡ್ಕೋಬಹುದು. 180ಕ್ಕೂ ಕಾಯಿಲೆಗಳು. ಅದರಲ್ಲೂ ಗುಂಡಿಗೆ, ಬೊಜ್ಜಿಗೆ, ಬುದ್ದಾಗಿರ್ತಕ್ಕಂಥವ್ರಿಗೆ ಅಯ್ಯೋ ನನ್ನ ಎಲ್ಲರೂ ದಡಿಯ ಅಂತಾರೆ, ಗುಂಡ ಅಂತಾರೆ, ಗುಂಡಿ ಅಂತಾರೆ, ಆಂಟಿ ಅಂತಾರೆ, ಅಂಕಲ್ ಅಂತಾರೆ. 30ಕ್ಕೆಲ್ಲ ನಾನು ಹಿಂಗ್ ನೋಡ್ತಿರೋ ಗುರುಗಳ, ಯಾಕೋ ನಡಿಲಿಕ್ಕಾಗಲ್ಲ, ಉಸ್ರಪ್ಪ ಪುಸ್ರಪ್ಪ ಹಿಂಗಾಗ್ಬಿಟ್ಟಿದೆ, ಯಾಕೋ ಮದುವೆಗೆ ನೋಡ್ತಿದ್ದಾರೆ, ನನ್ನ ದಪ್ಪನೇ ನನಗೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂದ್ಕೊಳ್ತಕ್ಕಂಥವ್ರು, ಸ್ವಲ್ಪ ಸುಸ್ತು ಅಂದ್ಕೊಳ್ತಕ್ಕಂಥವ್ರು, ಮೈಗ್ರೇನ್ ಪ್ರಾಬ್ಲಮ್, ಶುಗರ್ ಪ್ರಾಬ್ಲಮ್, BP ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ನರ್ವಸ್ ಪ್ರಾಬ್ಲಮ್, ಮೌತ್ ಅಲ್ಸರ್ ಪ್ರಾಬ್ಲಮ್, ಆ ಒಂದು ಬಾಯಿಯ ದುರ್ವಾಸನೆಯ ಸಮಸ್ಯೆಗಳಿರ್ತಕ್ಕಂಥವ್ರು, ದಂತಕ್ಷಯ ಸಮಸ್ಯೆ ಇರ್ತಕ್ಕಂಥವ್ರು, ನಾಲಿಗೆಯ ಆರುಚಿ ಸಮಸ್ಯೆ ಇರ್ತಕ್ಕಂಥವ್ರು, ಅಜೀರ್ಣ ಸಮಸ್ಯೆ ಇರ್ತಕ್ಕಂಥವ್ರು, ಎರಡ ಅದ್ರ ಬಗ್ಗೆ ಹೇಳಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಅದೆಲ್ಲದಕ್ಕೂ ಒಂದು ಅದ್ಭುತವಾದಂಥ ಅಮೃತಪಾನವಿದೆ. ಅದು ನಾವೇ ಮಾಡ್ಕೋಬಹುದು. ಅದು ಏನು, ಎತ್ತ, ಹೇಗೆ ತಗೋಬೇಕು ಅದರ ಬಗ್ಗೆ ಮುಂದಿನ ಭಾಗದಲ್ಲಿ ಈ ಒಂದು ಅಮೃತವಾದಂಥ ಅಮೃತ ಪೇಯದ ಬಗ್ಗೆ ತಿಳಿಸ್ಕೊಡ್ತೇನೆ. ಕಾದು ನೋಡಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ವಿಷ್ಣು ನಾಯ್ಕ ಅಂತ ಮೇಡಮ್, ಹಳಿಯಾಳಿಂದ ಮಾತಾಡ್ತಾ ಇರೋದು. ನಿಮ್ ವಾಯ್ಸ್ ಸ್ವಲ್ಪ ಕ್ಲಿಯರ್ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಮೇಡಮ್, ನಾವು ವಿಷ್ಣು ನಾಯ್ಕ ಅಂತ ಹಳಿಯಾಳಿಂದ ಮಾತಾಡ್ತಾ ಇರೋದು. ಹೌದಾ, ಬಹಳ ಸಂತೋಷ. ಹೇಳಿ ವಿಷ್ಣು ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ನೀವು ಹುಟ್ಟಿದ ದಿನಾಂಕ? 21/7/1976. ಸಮಯ? ಸಮಯ ಗೊತ್ತಿಲ್ಲ ಮೇಡಮ್. 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ವಿಷ್ಣು ಅವರೇ. 7 ಮೇಡಮ್. 7. ಗುರುಜಿಯವರಿಗೆ ನಿಮ್ಮ ಪ್ರಶ್ನೆ ಏನು ವಿಷ್ಣು ಅವರೇ? ಏನು ಮೇಡಮ್? ಗುರುಜಿಯವರ ಹತ್ರ ಏನ್ ಕೇಳ್ಬೇಕಂತಿದ್ದೀರಾ? ನನ್ನ ಆರೋಗ್ಯ ಮತ್ತು ಸಮಸ್ಯೆಗಳ ಬಗ್ಗೆ ಕೇಳಬೇಕು. ಹೌದಾ, ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ನಮಸ್ಕಾರ. ನಮಸ್ಕಾರ ಗುರುಜಿ, ಬಹಳ ವರ್ಷದಿಂದ ಕಾಯ್ತಾ ಇದ್ದೇನೆ. ಸರಿ, ಆಗ್ಲಿ ಅಯ್ಯ, ಆಗ್ಲಿ, ಪ್ರಯತ್ನ ಮಾಡ್ತೇನೆ. ನನ್ನ ವಾಗ್ದೇವಿ ನನಗೇನು ಕೊಟ್ಟಿದ್ಯೋ ಆ ವಿದ್ಯೆಯನ್ನು ಪ್ರಯತ್ನ ಮಾಡ್ತೇನೆ. ಆಗ್ಲಿ ಶಂಕರ. ಡಸ್ಟ್ ಅಲರ್ಜಿಗೆ ಸಂಬಂಧಪಟ್ಟಂಥದ್ದು, ಥ್ರೋಟ್ ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂಥದ್ದು, ವಾಟರ್ ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂಥದ್ದು, ಏರ್ ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂಥದ್ದು, ಥೈರಾಯ್ಡ್ಗೆ ಸಂಬಂಧಪಟ್ಟಂಥದ್ದು, ಟಾನ್ಸಿಲ್ಗೆ ಸಂಬಂಧಪಟ್ಟಂಥದ್ದು, ಗಂಟಲು ಬೇನಿಗೆ ಸಂಬಂಧಪಟ್ಟಂಥದ್ದು, ಬೇರೆ ರೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ತಾವು ಸ್ವಲ್ಪ ತೊಂದರೆಗೊಳಗಾಗಬೇಕು ಅನ್ನುವುದು ಜಾತಕ ತೋರಿಸ್ತಿದೆ. ಹೌದು ಅಲ್ವೋ ಸ್ವಾಮಿ? ಹೌದು ಗುರುಜಿ, ಗ್ಯಾಸ್ಟ್ರಿಕ್. ಸರಿ ಸರಿ. ಎರಡನೇದು, ನಿಮಗೆ ಈ ಒಂದು ಕುಜ ಶನಿ ಪಕ್ಕದಲ್ಲೇ. ಯಾವಾಗ ಕುಜ ಶನಿ ಪಕ್ಕದಲ್ಲಿ ಬರ್ತಾರೋ 6 ಕೇಳ್ಸಲ್ಲ, 3 ಕಿಳಿಸೋದಿಲ್ಲ, ಪ್ರಯತ್ನ ಪಡೋದು ತಪ್ಪೋದಿಲ್ಲ. ಬರೀ ದುಡಿ, ಓಡಿ 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 ಎಲ್ಲೋ ಒಂದೊಂದು ಸಮಯ ಅಯ್ಯೋ ಏನಪ್ಪ, ಬೆಳಿಗ್ಗೆ ಎದ್ದ ತಕ್ಷಣ ಓಡ್ಲೇಬೇಕಾ, ದುಡಿಲೇಬೇಕಾ, ತರಲೇಬೇಕಾ, ಇಷ್ಟು ಜವಾಬ್ದಾರಿ ಯಾರಿಗೆ ಬೇಕು, ಹೋಗಪ್ಪ
ಇದೇ ಆಗಿಬಿಟ್ಟಿದೆ. ಕಡಿಮೆ ಕಡಿಮೆ ಅಂದರೂ 10 ವರ್ಷದಿಂದಲೂ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಕಡಿಮೆ ಅಂದರೂ 2 ಬಾರಿಯಾದರೂ ಪುಟ್ಟ ಪುಟ್ಟ ಪೆಟ್ಟುಗಳಿಂದ ಆಕ್ಸಿಡೆಂಟ್ಗಳಿಂದ ಪಾರಾಗಿರಬೇಕೆನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ ಅಲ್ವೋ ಸ್ವಾಮಿ? ಹೌದು ಗುರುಜಿ. ಸರಿ. ಶುಕ್ರಭಾವ ತುಂಬಾ ರಸಿಕರಪ್ಪ ನೀವು. ಏನೇ ಇದ್ರೂ ಕೂಡ, ಏನೇ ಪರಿಶ್ರಮ ಇದ್ರೂ ಕೂಡ ಆ ರಸಿಕ್ತನಕ್ಕೆ, ಆ ಖರ್ಚಿಗೆ ಮಾತ್ರ ಕೊರತೆ ಇಲ್ಲ. ಹೇಗಾದ್ರೂ ಸರಿ ನಿಭಾಯಿಸ್ಕೊಳ್ತಕ್ಕಂಥ ಒಂದು ಭಾವ ಇರಬೇಕು. ಶುಕ್ರಭಾವವೇನಾದ್ರೂ 12ನೇ ಮನೆಯಲ್ಲಿದ್ರೆ ಆ ತುಂಟುತನ, ಬದುಕಬೇಕು ಅನ್ನತಕ್ಕಂಥ ಒಂದು ಉತ್ಸಾಹ, ಒಂದು ಆಸೆ, ಒಂದು ಪ್ರೀತಿ, ಒಂದು ಪ್ರೇಮ, ಒಂದು ಮಧುರವಾದಂತ ಆ ಒಂದು ಪಯಣ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಆದ್ರೆ ಶನಿ ಕೂಡ ಸೇರ್ಕೊಂಡಿರೋದ್ರಿಂದ ಏನೂ ಬೇಡ ಹೋಗ್ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಅದಕ್ಕೆ ಒಂದು ಸಣ್ಣ ಪರಿಹಾರ ಹೇಳ್ತೇನೆ. ನಿಮ್ಮ ಜಾತಕದಲ್ಲಿ ಪೂರ್ಣ ಕಾಳಸರ್ಪ ದೋಷದ ಪ್ರಭಾವ ಬೇರೆ ಇರ್ತಕ್ಕಂಥದ್ದು. ಅದಕ್ಕೆ ಆ ರಾಹುಕೇತುವಿನ ಪ್ರಭಾವಕ್ಕೆ ಏನ್ ಮಾಡಿ ಅಂದ್ರೆ, ವರ್ಷಕ್ಕೊಮ್ಮೆ ಕಾಳಹಸ್ತಿಗೆ ಹೋಗಿ ಬನ್ನಿ. ತುಂಬಾ ವಿಶೇಷ. ಬಳ್ಳಾರಿ ಅಂತ ಹೇಳ್ತೀರಾ, ನಿಮಗೆ ಬೆಜವಾಡ ಹತ್ತಿರ ಆದ್ರೆ, ವಿಜಯವಾಡ ಹತ್ತಿರ ಆದ್ರೆ ಲಗ್ನದಲ್ಲಿರತಕ್ಕಂಥ ಕುಜ ಪ್ರಭಾವಕ್ಕೆ ಸಿಕ್ಕಾಬಟ್ಟೆ ಸಿಟ್ಟು, ಸಿಕ್ಕಾಬಟ್ಟೆ ನೇರವಂತಿಕೆ. ಸಿಂಹ ಲಗ್ನವಾಗಿ ಬಿಟ್ಟು ಏನಾದ್ರೂ ಕುಜನಿದ್ರೆ ಯೋಗಕಾರಕ, ಭೂಮಿ ಕೋಟೆ ಕೊತ್ತಲುಗಳನ್ನ ಮಾಡಿಕೊಳ್ಳುವನು, ವಿಶೇಷವಾದಂಥ ಭೂ ಸಂಪಾದನೆ ಮಾಡುವನು, ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರ, ಆ ಮೈನಿಂಗ್ ಇರ್ಬೋದು, ಕೃಷಿಗಾರಿಕೆ ಇರ್ಬೋದು, ಜಲ್ಲಿ, ಕೃಷರು, ಮಣ್ಣು, ಸಿಮೆಂಟು, ಕಬ್ಬಿಣ, ಕನ್ಸ್ಟ್ರಕ್ಷನ್, ಇವುಗಳಲ್ಲಿ ವಿಶೇಷವಾದಂಥ ಲಾಭವನ್ನ ಪಡೆಯತಕ್ಕಂಥ ಒಂದು ಜಾತಕ. ಪ್ರಯತ್ನ ಮಾಡಿ. ಒಂದ್ಸಲಿ ಆದಾಗ ಕುಟುಂಬ ಸಮೇತ ಹೋಗಿ ವಿಜಯವಾಡ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಒಂಟಿಗುರು ಇರುವುದರಿಂದ ಸ್ವಲ್ಪ ಆ ಒಂದು ಒಂಟಿತನ ಅನ್ನಿಸ್ಬಿಡುತ್ತೆ. ಆ ಉದ್ಯೋಗದಲ್ಲಿ ಒಂಚೂರು ನೆಮ್ಮದಿ ಇರೋದಿಲ್ಲ, ಸುಖಕ್ಕೋಸ್ಕರ ಓಡು ಅನ್ನತಕ್ಕಂಥದ್ದು ಅನ್ಸುತ್ತೆ. ಅದಕ್ಕೆ ಒಂದು ವಿಶೇಷವಾದಂಥ ಜಾಗ ಹೇಳ್ತಾನೆ. ಬಳ್ಳಾರಿಯಿಂದ ನಿಮಗೆ ಹತ್ತಿರವಾಗ್ತಕ್ಕಂಥದ್ದು 2 ಜಾಗ. ಒಂದು ಹೊಸಪೇಟೆ, ಹನುಮಂತನ ಆ ಕಿಷ್ಕಿಂದ ನಗರಿ ಅಂತ ಹೇಳ್ತೇವೆ. ಆ ಒಂದು ಹನುಮಂತರನ್ನ ಅನುಷ್ಠಾನ ಮಾಡ್ಕೊಳ್ಳಿ, ಹೋಗಿ ದರ್ಶನ ಮಾಡ್ಕೊಳ್ಳಿ ಅಂತ ಶ್ರೀಕೃಷ್ಣ ದೇವರಾಯ ಕೂಡ ಅದೇ ಹನುಮಂತರನ್ನೇ ಪೂಜೆ ಮಾಡ್ತಿದ್ರು ಅನ್ನತಕ್ಕಂಥ ಒಂದು ಮಾತು. ಇಲ್ಲವೆಂದ್ರೆ ಆ ಒಂದು ಪರ್ಣಕುಟೀರವನ್ನು ಕಟ್ಟಿಕೊಂಡು ರಾಮಚಂದ್ರ, ಲಕ್ಷ್ಮಣ, ಸೀತಮ್ಮ ನೆಲೆಸಿದಂತ ಭದ್ರಾಚಲಗಿರಿ ಅಂತ ಹೇಳ್ತೇವೆ. ತುಂಬಾ ಅದ್ಭುತವಾದಂತ ಒಂದು ಶಕ್ತಿ ಕೇಂದ್ರ. ಇವತ್ತಿಗೂ ಆ ಭಗವಂತ ಅಲ್ಲಿ ಓಡಾಡ್ತಾನೆ. ಇವತ್ತಿಗೂ ರಾಮಯ್ಯ, ಸೀತಮ್ಮ ಇಬ್ರು ಗಿಳಿ ರೂಪದಲ್ಲಿ ಓಡಾಡ್ತಾರೆ, ಬರ್ತಾರೆ. ಆ ಒಂದು ಪ್ರಕೃತಿಯೇ ಮಾತಾಡುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅಲ್ಲಿಗೆ ಹೋಗಿ ಬರ್ಲಿಕ್ಕಾದ್ರೂ ಕೂಡ ಒಂದ್ಸಲಿ ಪ್ರಯತ್ನ ಮಾಡಿ ಅಯ್ಯ. ಆ ಗುರು ದೋಷದ ಪ್ರಭಾವ ಹೋಗುತ್ತೆ. ಗುರುವಿನ ಗುರು, ಆ ಗುರುವನ್ನ ಹಿಡಿಬೇಕು ಅಂದ್ರೆ ಶಿಷ್ಯರನ್ನ ಇಟ್ಕೋಬೇಕು. ಬೆಸ್ಟ್ ಶಿಷ್ಯ ಅಂದ್ರೆ ಹನುಮಂತನೇ. ಅಷ್ಟ್ ಮಾಡ್ಕೊಳ್ಳಿ, ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಷ್ಕಾರ ಆಗುತ್ತೆ, ಚೆನ್ನಾಗಿರ್ತೀರ. ಒಂದು 15 ದಿನಕ್ಕೊಮ್ಮೆ ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ. ತಪ್ಪದೆ ಶನಿವಾರಗಳಂದು ಅಷ್ಟಮಿ ಬಂದರೆ ಶ್ರೇಷ್ಠ. ಶನಿವಾರಗಳಂದೇ ಪುಷ್ಯ ನಕ್ಷತ್ರ ಬಂದಂತ ಸಂದರ್ಭದಲ್ಲಿ ಹನುಮಂತ ದೇವರಿಗೆ ಒಂದು ಬಟ್ಟಲು ಎಳ್ಳೆಣ್ಣೆಯನ್ನ ದಾನ ಮಾಡ್ತಾ ಬನ್ನಿ. ಆ ದೀಪಕ್ಕೆ ದೀಪಾರಾಧನೆ. ಯಾಕೆಂದ್ರೆ ನಿಮ್ಮ ಜಾತಕದಲ್ಲಿ ಆ ಶನಿ ಪುಷ್ಯ ನಕ್ಷತ್ರದಲ್ಲೇ ಇದ್ದು ಒಂಥರ ಒಂಟಿ ಮಾಡಿಸ್ಬಿಡ್ತಾನೆ, ಕಣ್ಣೀರು ಹಾಕಿಸ್ಬಿಡ್ತಾನೆ ಒಂದೊಂದ್ ಸಮಯ. ಏನೋ ಹೋಗಪ್ಪ, ಎಲ್ಲ ಬಿಟ್ಟೆಲ್ಲಾದ್ರೂ ಹೋಗ್ಬಿಡೋಣ, ಏನೋ ವೈರಾಗ್ಯ, ಯಾರೂ ಇಲ್ಲ, ಬೆನ್ ತಟ್ಟೋರಿಲ್ಲ, ಕೈ ಹಿಡಿಯೋರಿಲ್ಲ, ನಂಬಿದವರೇ ಮೋಸ, ಕೊಟ್ಟು ಮೋಸ, ತಗೊಂಡು ಮೋಸ, ಸಹಾಯ ಮಾಡಿದವರೇ ಎಷ್ಟು ಬೆನ್ನುಗ್ ಚೂರಿ ಆಗ್ತಾರ. ಇಷ್ಟು ಮೋಸಗಳಿದಾವ, ಅವ್ರಿಗೆ ಅನ್ಸೋದೇ ಇಲ್ವಾ? ಇಷ್ಟು ಕರ್ಮಠ ಮನಸ್ಸತ್ವವ ಅನ್ನತಕ್ಕಂಥದ್ದು ತುಂಬಾ ಅನ್ಸುತ್ತೆ ಭಾವಕ್ಕೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಜೀವನ ತುಂಬಾ ಮಧುರ ಆಗುತ್ತೆ. ನಾ ಹೇಳಿರ್ತಕ್ಕಂಥದ್ದು ಮಾಡಿಕೊಳ್ಳಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಭವ್ಯ, ಸುಂಕದಕಟ್ಟೆಯಿಂದ ಮೇಡಮ್. ಭವ್ಯ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ. ಅವ್ರ ಹೆಸರು? ಮಂಜುನಾಥ್ ವಯಂ. ಹುಟ್ಟಿದ ದಿನಾಂಕ? 13/4/1979. ಸಮಯ ಹೇಳಿಮಾ? 12 PM ಮ್ಯಾಮ್. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಭವ್ಯ ಅವರೇ. 5. ಗುರೂಜಿ ಅವ್ರ ಹತ್ರ ಏನ್ ಕೇಳ್ಬೇಕಿತ್ತು ಯಜಮಾನ್ರ ಬಗ್ಗೆ? ನಮ್ ಮದ್ವೆ ಆಗಿ ಇನ್ನು 3 ವರ್ಷ ಆಗ್ತಿದೆ ಮೇಡಮ್, ಮಕ್ಳಾಗಿಲ್ಲ. ಅದಕ್ಕೋಸ್ಕರ ಮಕ್ಳ ಬಗ್ಗೆ ಕೇಳ್ಬೇಕಾಗಿತ್ತು, ಮತ್ತೆ ಅವ್ರ ಭವಿಷ್ಯದ ಬಗ್ಗೆ ಕೇಳ್ಬೇಕಾಗಿತ್ತು. ಹೌದಾ? ಗುರೂಜಿ ಇದಾರೆ, ಮಾತಾಡಿಮಾ. ನಮಸ್ತೆ ಶಂಕರ. ನಮಸ್ತೆ ಗುರೂಜಿ. ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಲೈನ್ ಸಿಕ್ಕಿದಕ್ಕೆ. ಆಲ್ಮೋಸ್ಟ್ 1 year ಇಂದಾನು ಟ್ರೈ ಮಾಡ್ತಿದ್ವಿ. ಹೌದು, ಆಗ್ಲಿ ತಾಯಿ, ಆಗ್ಲಿ. ಇನ್ನೊಂದು, ಈ ಒಂದು ಶನಿ ರಾಹು ಭಾವ ಇರತಕ್ಕಂಥ ಜಾತಕ
ನೀವಿಬ್ರು ನೋಡಿ ತಪ್ಪು ತಿಳ್ಕೋಬಾರ್ದು ಗುರುಜಿ ಆನ್ಲೈನ್ ಅಲ್ಲೇ ಈ ತರ ಹೇಳಿದ್ರು ಅಂತ. ಇಲ್ಲ ಹೇಳಿ. ಮಲಗೋವಾಗ್ಲೇ ಕಿತ್ತಾಡ್ತೀರಾ ನೋಡಿಬೇಕಾದ್ರೆ. ಎರಡನೇದು ಮನಸ್ತಾಪ ಒಂದ್ ತಿಂಗಳಿಗೆ ಒಂದ್ಸತಿ ಆದ್ರೂ ಮನಸ್ತಾಪ ಬಂದೇ ಬರುತ್ತೆ. ಅದು ನಮ್ ತಂದೆ ತಾಯಿ ಅವ್ರಿಂದಾನೇ ನನ್ಗೆ ಮನಸ್ತಾಪ ಬರುತ್ತೆ ಗುರುಜಿ. ಅದಕ್ಕೋಸ್ಕರ ಎರಡನೇದು ಬೇರೆ ವಿಷಯಕ್ಕೆ ನಾವ್ ಯಾವತ್ತೂ ಜಗಳ ಆಡಿಲ್ಲ. ಸರಿ. ಎರಡನೇದು ಇಬ್ರಲ್ಲೊಬ್ರು ಮಲ್ಗೋ ಮನೆಗೆ ಹೋಗಿದ ತಕ್ಷಣ ಪಾಚೋ ಹಾಗೆ ನಿದ್ದೆ ಹೋಗ್ಬಿಟ್ಟಿರ್ತೀರ. ಮುಖ್ಯವಾಗಿ ನಿಮ್ ಯಜಮಾನ್ರು ಬಿಟ್ರೆ ಸಾಕು, ಊಟ ಆಗಿದ್ದೆ ಹಾಗೇ ನಿದ್ದೆ ಹೋಗ್ಬಿಡ್ತಾರೆ. ಹೌದೋ? ಗಮನಿಸಿದ್ದೀರೋ? ಅವ್ರ ಕೆಲಸ ಕಾರ್ಯ ಇತ್ತು ಅಂದ್ರೆ ಮಾಡ್ತಾ ಇರ್ತಾರೆ, ಮಂಚದ ಮೇಲೆ ಬಂದ್ ಮಲಗುದ್ರು ಅಂದ್ರೆ ನಿದ್ದೆ ಹೋಗ್ಬಿಡ್ತಾರೆ. ಹೌದೋ? ಹೌದು ಗುರುಜಿ. ಸ್ವಲ್ಪ ಥಂಡಿ ಪ್ರಭಾವ ಆಗುತ್ತೆ ನಿಮ್ಮ ಯಜಮಾನ್ರಿಗೆ. ಸ್ವಲ್ಪ ಡಸ್ಟ್ ಅಲರ್ಜಿ, ವಾಟರ್ ಇನ್ಫೆಕ್ಷನ್ ಈ ತರದಾಗುತ್ತೆ. ಗಮನಿಸಿದ್ದೀರೋ? ಡಸ್ಟ್ ಅಲರ್ಜಿ ಇದೆ. ಥಂಡಿ ಮೊದ್ಲು ಮದ್ವೆ ಆದಾಗ ಕೋಲ್ಡ್ ಆಗ್ತಿತ್ತು, ಇವಾಗ ಆತರ ಏನು ಪ್ರಾಬ್ಲಮ್ ಇಲ್ಲ ಗುರುಜಿ. ಸರಿ ಸರಿ. ಒಂದ್ಸಲಿ ಹೋಗ್ಬಿಟ್ಟು ನಾ ಹೇಳಿದ್ದು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಆದಷ್ಟು ನೋಡಿ, ಇಬ್ಬರಿಗೂ ಏನು ಸಮಸ್ಯೆ ಇಲ್ಲ, ಇಬ್ಬರು ಪರ್ಫೆಕ್ಟ್ಲಿ ಆಲ್ ರೈಟ್. ಬೇಕಾದ್ರೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ರು ಇಬ್ರು ಫೈನ್ ಆಗಿದ್ದೀರಾ, ಏನು ತೊಂದರೆ ಇಲ್ಲ ಅಂತಾನೆ ಹೇಳ್ತಾರೆ. ಯಾಕೆ ಆಗ್ತಿಲ್ಲ ಗೊತ್ತಿಲ್ಲ ಅನ್ನತಕ್ಕಂಥದ್ದು ಹೇಳ್ತಾರೆ. ಅದು ನಿಮ್ಮ ಎಗ್ ರಿಲೀಸ್ ಇರ್ಬೋದು, ಇಲ್ಲ ಅವ್ರ ಸೆಮೆನ್ ಕೌಂಟ್ ಇರಬಹುದು, ಎವ್ರಿಥಿಂಗ್ ಇಸ್ ಫೈನ್. ಶನಿ ರಾಹು ಇದ್ದಾಗ ಸ್ವಲ್ಪ ವಿಳಂಬ. ಕುಟುಂಬ ಸ್ಥಾನವನ್ನ ಮೊದಲು ನೋಡ್ತೇವೆ ಎಲ್ಲರೂ. ಪಂಚಮ ಭಾವ ನೋಡಿದ್ರೆ ನಾವು 11ನೇ ಮನೆ ಹಾಗೂ 2ನೇ ಮನೆ ನೋಡ್ತೇವೆ. 11ನೇ ಮನೆಯಿಂದ ಯಾವ್ದಾದ್ರೂ ಕೆಟ್ಟ ಗ್ರಹಗಳು ದೋಷವಾಗಿ ನೋಡ್ತಿದಾವ, ಸೂರ್ಯ, ಕುಜ, ರಾಹು ಈ ತರದ್ ನೋಡ್ತಿದಾವ ಅನ್ನತಕ್ಕಂಥದ್ದು ನೋಡ್ತೇವೆ. ಅಂತ ಯಾವುದೇ ದೋಷವಿಲ್ಲ. ಆದರೆ 2ನೇ ಮನೆ ಅತಿ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಎಂಥ ಮಕ್ಕಳು, ಯಾವ ರೀತಿಯ ಮಕ್ಕಳು ನಿಧಾನವಾಗಿ ಆಗ್ತವ, ಬುದ್ಧಿವಂತ ಮಕ್ಕಳ, ಆರೋಗ್ಯವಂತ ಮಕ್ಕಳ, ಅನಾರೋಗ್ಯವಂತ ಮಕ್ಕಳ, ತೊಂದರೆ ಕೊಡ್ತಕ್ಕಂಥ ಮಕ್ಕಳ, ಈ ಥರದ್ದು ಅಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತೇವೆ. ಅಲ್ಲಿ ಇವ್ರ ಜಾತಕದಲ್ಲಿ ಪಂಚಮಕ್ಕೆ ಗುರುದೃಷ್ಟಿ ಇದ್ದರೂ ಶನಿ ರಾಹು ಸಂಧಿ ಇರುವುದರಿಂದ 101% ನಿಮಗೆ ನೋಡಿಬೇಕಾದ್ರೆ ಒಂದು 15 ದಿನನೋ 45 ದಿನನೋ ಈ ರೀತಿ ಆ ಒಂದು ಡೇಟ್ಸ್ ಮೂವ್ ಆಗಿ ಎಲ್ಲೋ ಒಂದು ಹೆಚ್ಚು ಕಡಿಮೆ ಕೂಡ ಚಿಕ್ಕದಾಗಿ ಆಗಿರ್ಬೇಕು ಅನ್ನೋದು ತೋರಿಸ್ತಿದೆ. ಆಗಿತ್ತು ಆ ತರ? ರೈಟ್ ರೈಟ್ ರೈಟ್. ಸೊ ಆ ರಾಹು ಕೇತು ನಡುವೆ ಎಲ್ಲಾ ಗ್ರಹಗಳು ಇರೋದ್ರಿಂದ ಒಮ್ಮೆ ಕಾಳಹಸ್ತಿಗೆ ಹೋಗ್ಬಿಟ್ಟು 1,500 ರೂಪಾಯಿ ತಗೋತಾರೆ ತಾಯಿ. ಇಡೀ ಕುಟುಂಬದವರು ಕುಳಿತು ಪೂಜೆ ಮಾಡಿಸಿಕೊಂಡು ಬನ್ನಿ. ಯಾಕಂದ್ರೆ ಈ ಕುಟುಂಬದಲ್ಲಿ ನಿಮ್ಮ ಯಜಮಾನರ ಕುಟುಂಬ ಇಲ್ಲ, ನಿಮ್ಮ ಕುಟುಂಬದಲ್ಲಿ ನೀವು ಕೂಡ ಇವರ ಕುಟುಂಬಕ್ಕೆ ಸೇರಿದವರಾಗಿರುವುದರಿಂದ 101% ಯಾರೋ ಒಬ್ರು ಹಿರಿಯರು ಆಕಸ್ಮಿಕವಾಗಿ ಅಪಮೃತ್ಯುವಿನಿಂದ ಹೋಗಿರಬೇಕು, ನೋವಿನಿಂದ ಹೋಗಿರಬೇಕು. ಇವರ ತಂದೆ ಕಡೆ, ಇಲ್ಲ ಇವರ ತಾಯಿ ಕಡೆ, ಇಲ್ಲ ನಿಮ್ಮ ತಂದೆ ಕಡೆ, ನಿಮ್ಮ ತಾಯಿ ಕಡೆ ಒಂದು ಸಾವು ದೊಡ್ಡದಾಗಿ ಪೆಟ್ಟು ಕೊಟ್ಟಿದೆ ಅನ್ನೋದು ತೋರಿಸ್ತಿದೆ. ಹೌದೋ ಅಲ್ವೋ ತಾಯಿ? ನನಗೆ ಇನ್ನ ಗೊತ್ತಿಲ್ಲ ಗುರುಜಿ. ಕೇಳಿ ನೋಡಿ ಬೇಕಾದ್ರೆ. ಇವರ ಅಜ್ಜ ಅಜ್ಜಿ ಈ ತರ ಏನೋ ಒಂದು ನೋವಿನಲ್ಲೇ ಆತ್ಮಹತ್ಯೆ ತರ, ಆಕ್ಸಿಡೆಂಟಲ್ ಡೆತ್ ತರ, ಅನ್ಯಾಚುರಲ್ ಡೆತ್ ತರ, ದಿಢೀರಂತ ಹಾರ್ಟ್ ಅಟ್ಯಾಕ್ ಆಗಿ ಒಳ್ಳೆ ಆಳು 6 ಅಡಿ ಆಳು ಗುಂಡುಕಲ್ ತರ ಇದ್ದವ್ರು ಥಟ್ ಅಂತ ಪ್ರಾಣ ಹೋಗೋ ಹಾಗೆ ಯಾವುದೋ ಒಂದು ಅಪಮೃತ್ಯು ಒಂದು ಈ ಕುಟುಂಬವನ್ನ ಬಾಧಿಸ್ತಿದೆ ಅನ್ನತಕ್ಕಂಥದ್ದಿದೆ. ಅದರಲ್ಲೂ ಶನಿ ಕುಜ ಬೇರೆ ಷಷ್ಟಾಷ್ಟಕ ಭಾವ. ನಿನ್ನ ಯಜಮಾನನೇ ಕಡಿಮೆ ಅಂದ್ರೂ 4-5 ಸಲಿ ಪುಟ್ಟ ಪೆಟ್ಟುಗಳಿಂದ ಪಾರಾಗಿರ್ತಾರೆ. ನೀರು, ಗಾಡಿ, ಕರೆಂಟು ಈ ತರದ್ದು ಏನಾದ್ರೂ ಒಂದು. ಇನ್ನೊಂದು ನೋಡಿ, ನಿಮ್ಮ ಮನೆಯಲ್ಲಿ ಏನಾದ್ರೂ ಶುಭ ಕಾರ್ಯಗಳಾಗುವಾಗ, ಏನಾದ್ರೂ ಪೂಜಾ ಕಾರ್ಯಗಳು ಮಾಡಬೇಕು, ಆವತ್ತೇ ಕಿರಿಕಿರಿ. ಇನ್ನೂ ಮುಖ್ಯವಾಗಿ ನೀವಿಬ್ರು ಎಲ್ಲಾದ್ರೂ ಆನಂದವಾಗಿ ಒಂದು ಪಿಕ್ಚರ್ಗೆ ಹೋಗ್ಬೇಕು, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು, ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ಆವತ್ತೇ ಬರಸಿಡ್ಲು. ಇಲ್ಲ ಹೋಗೋವಾಗ ಕಿರಿಕಿರಿ, ಇಲ್ಲ ಬರೋವಾಗ ಕಿರಿಕಿರಿ, ಇಲ್ಲ ಬಂದ ಮೇಲೆ ಜಗ 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 ಅಂತ ಆಗಿ ಎಷ್ಟೋ ಬಾರಿ ಈ ರೀತಿ ಮಲ್ಕೊಳ್ತಕ್ಕಂಥ ಒಂದು ಭಾವ. ನೀನು ಬೇಡ, ನಾನು ಬೇಡ, ನೀನು ಹೋಗು, ನಾನು ಹೋಗು, ಯಾರದೋ ಮಾತಿಗೆ ತಾಯಿ, ಯಾರದೋ ಭಾವಕ್ಕೆ ತಾಯಿ ಬೇಡ ಅನ್ನಿಸ್ಬಿಡುತ್ತೆ. ಏನೋ ಕಣ್ಣೀರು. ಈ ಮನುಷ್ಯನಿಗೆ ಮನುಷ್ಯತ್ವವೇ ಇಲ್ವಾ ಅನ್ಸುವಷ್ಟು ಮಟ್ಟಕ್ಕೆ ನಡ್ಕೋತಾರೆ ಅನ್ನತಕ್ಕಂಥದ್ದು ಕೂಡ ನಿಮ್ಮ ಮನಸ್ಸಿಗೆ ಘಾಸಿ ಆಗತಕ್ಕಂಥ ಒಂದು ಪ್ರಭಾವ ಒಮ್ಮೊಮ್ಮೆ. ಹೌದೋ ಅಲ್ವೋ ತಾಯಿ? ಹೌದು ಗುರುಜಿ. ಈ ಒಂದು ಶನಿ ರಾಹುಗೆ ಏನ್ ಮಾಡಿ ಅಂದ್ರೆ, ಪ್ರತಿ ಅಮಾವಾಸ್ಯೆ ತಪ್ಪಬಾರದು.
ಕರೆಕ್ಟಾಗಿ 800 ಗ್ರಾಮ್ ಅಷ್ಟು ಕೆಂಪಕ್ಕಿನೋ ಇಲ್ಲ ಅಕ್ಕಿಯೋ ತಗೊಂಡು ಅದರಿಂದ ಮೊಸರನ್ನ, ಚಿತ್ರಾನ್ನ, ಪುಳಿಯೋಗರೆ ಈ ತರದ್ ಏನಾದ್ರೂ ಮಾಡಿ ಒಂದಷ್ಟು ಎಳ್ಳು ಕಲಿಸ್ಬಿಟ್ಟು, ಬಿಳಿ ಎಳ್ಳು ಇಷ್ಟು ಕಲಿಸ್ಬಿಟ್ಟು ದೇವಸ್ಥಾನಗಳ ಹತ್ರ ಹೋಗಿ ಅರ್ಚನೆ ಮಾಡಿಸಿ, ದೇವಿ ದೇವಸ್ಥಾನ ಅರ್ಚನೆ ಮಾಡಿಸಿ, ಇಲ್ಲ ವೆಂಕಟೇಶ್ವರ, ಇಲ್ಲ ಅಂದ್ರೆ ಹನುಮಂತರ ದೇವಸ್ಥಾನ, ಈ ಮೂರಲ್ಲಿ ಒಂದು ಮಿಸ್ ಆಗ್ಬಾರ್ದು. ನಿಮ್ಗೆ ಯಾವ್ದು ಹತ್ರ ಇದೆಯೋ ಅದ್ರಲ್ಲಿ ಒಂದು, ಯಾರಾದ್ರೂ ಅಲ್ಲಿ ಬಂದಿರತಕ್ಕಂತಹವರಿಗೆ ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಬೇಕು ಅನ್ನತಕ್ಕಂಥ ಒಂದು ಮಾತು. ಅದನ್ನ ಮಾಡಿ ನೋಡಿ. ಮೊದಲೆಲ್ಲ ರಾಜದಾನ ಮಾಡಬೇಕು. ಯಾವ ರಾಜನ ರಾಜ್ಯದಲ್ಲಿ ರಾಣಿ ಅನ್ನವಿಡುವುದಿಲ್ಲವೋ ಆ ರಾಜ್ಯ ಸುಭಿಕ್ಷವಾಗಿರುವುದಿಲ್ಲ. ಯಾವ ರಾಜ ಅನ್ನಛತ್ರ ಕಟ್ಟಿಸುವುದಿಲ್ಲವೋ ಆ ಒಂದು ರಾಜ್ಯ ಉದ್ಧಾರಕ ಆಗೋದಿಲ್ಲ. ಜನರು ಕ್ಷೋಭೆಗೊಳಗಾಗ್ತಾರೆ, ಮಳೆ ಬೆಳೆ ಆಗೋದಿಲ್ಲ ಅನ್ನತಕ್ಕಂಥ ಮಾತು ಕೇಳ್ತೇವೆ. ಹಿಂದೆ ಕೆಲವೊಂದು ರಾಜರುಗಳು ಅಂದ್ರೆ ಮಂತ್ರಿಗಳಾದಾಗ, ಮುಖ್ಯಮಂತ್ರಿಗಳಾದಾಗ ನೋಡಿ, ಬರೀ ಆಂತರಿಕ ಕ್ಷೋಭೆ, ಮಳೆ ಅನ್ನೋದೇ ಇಲ್ಲ, ದೊಂಬಿ, ಗಲಾಟೆ, ಇವುಗಳೆಲ್ಲ ಒಂದ್ರ ಮೇಲೊಂದು ಭ್ರಷ್ಟಾಚಾರ ಹಗರಣಗಳು, ಒಂದ್ರ ಮೇಲೊಂದು ಕಾಲೆಳೆತ ಪ್ರಸಂಗಗಳು. ಅಂದ್ರೆ ಅದೆಲ್ಲ ಸೂಕ್ಷ್ಮ. ರಾಜನಿಗೇ ಬಿಡುವುದಿಲ್ಲ ಅಂದ ಮೇಲೆ ನಮ್ಮ ನಿಮ್ಮಂತ ಸಾಮಾನ್ಯರಿಗೂ ಬಿಡುವುದಿಲ್ಲ. ಅಂದರೆ ಪ್ರತಿಯೊಬ್ಬರು ಅನ್ನದಾನವೊಂದನ್ನ ಮಾಡಬೇಕು. ಅದರಲ್ಲೂ ಶನಿ ರಾಹು ಸಂಧಿ ಇರತಕ್ಕಂಥವರು ಮಾಡಲೇಬೇಕು. ಇದನ್ನ ಮಾಡಿ ಅಂದ್ರೆ ಅವ್ರ ಬರ್ತಡೇ ದಿನನೇ ಅನ್ನದಾನಕ್ಕೆಲ್ಲ ಮಾದೇಶ್ವರನ್ ವಯಸ್ಸಾದವರಿಗೆ, ವೃದ್ಧರಿಗೆ ವೃದ್ಧಾಶ್ರಮಕ್ಕೆ ಹೋಗಿ ಮಾಡಿ ತುಂಬಾ ಶ್ರೇಷ್ಠ ಆಗುತ್ತೆ. ಎಣ್ಣೆ ದಾನವನ್ನ ಮಾಡತಕ್ಕಂಥದ್ದು, ಕಾಳಹಸ್ತಿಯಲ್ಲಿ ಒಂದು ಪೂರ್ಣ ಕಾಳಸರ್ಪ ದೋಷ ಪೂಜೆಯನ್ನ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಮಾಡಿ ತುಂಬಾ ವಿಶೇಷ ಆಗ್ತಕ್ಕಂಥದ್ದು. ಒಂದ್ಸಲಿ ನೀವು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿ. ಸಂವೇರ್ ನಿಮ್ಮ ಎಗ್ ರಿಲೀಸ್ ಅಲ್ಲಿ ಶುಕ್ರನಿಗೆ ಆ ಕುಜನ್ ಭಾವ ಇದ್ದಾಗ ಮುಟ್ಟಿನ ದೋಷಗಳು ಸಂಗಾತಿಗಾಗಬೇಕು. ನೋಡಿ, ನಿಮ್ ಡೇಟ್ಸ್ ಇರ್ರೆಗ್ಯುಲರ್ ಆಗುತ್ತೆ. 3-4 ದಿನ ಮೊದಲು ಇಲ್ಲ ಹಿಂದೆ ಗಾಬರಿಗೆ ಆಗ್ಬಿಟ್ಟಿರುತ್ತೆ ಬೇಗ. ಹೌದು ಅಲ್ವೋ? ಏನೋ ಕಾಲ್ ಚಳ್ಕೊಡೋದಾಗೆ, ಏನೋ ಸೊಂಟ ನೋವು ಬಂದಾಗೆ, ಏನೋ ಕಿಬ್ಬೊಟ್ಟೆ ನೋವು ಬಂದಾಗೆ, ಏನೋ ಆ ಸಂದರ್ಭದಲ್ಲಿ ನೀವಾಗಿರೋದಿಲ್ಲ, ಏನೋ ಒಂಥರ ಗಾಬರಿ ಆತಂಕದ ಛಾಯೆ ಕಾಡಿಸ್ತಕ್ಕಂಥದ್ದು. ಹೌದು? ಹೌದು ಗುರುಜಿ. ಒಂದ್ಸಲಿ ಗೋ ಟು ಅ ನೈಸ್ ಗೈನಕಾಲಜಿಸ್ಟ್. ಇವತ್ತೇನಮ್ಮ ರೆವಲ್ಯೂಷನ್ ಬಂದ್ಬಿಟ್ಟಿದೆ, ರೆವಲ್ಯೂಷನ್ IVF ಏನೇನೋ ಬಂದ್ಬಿಟ್ಟಿದೆ. ಒಂದು ಒಳ್ಳೆ ಗೈನಕಾಲಜಿಸ್ಟ್ ಹತ್ರ ಹೋಗಿಸಿ ಆ ಒಂದು ಸೈಕಲ್ಸ್ ಹೇಗೆ ಆಗ್ತಿದೆ, ವೆದರ್ ಎಗ್ ರಿಲೀಸಸ್ ಆರ್ ಗುಡ್. PCOD ಪ್ರಾಬ್ಲಮ್ಸ್ ಇದೆ 101% ನಿಮ್ಮ ಜಾತಕಕ್ಕೆ. ಈ ಜಾತಕದ ಅಷ್ಟಮದಲ್ಲಿ ಈ ಒಂದು ಭಾವ ಶನಿ, ರಾಹು, ಕುಜ, ಶುಕ್ರ, ಬುಧ ಇಷ್ಟು ಗ್ರಹಗಳು ನೋಡ್ತಿರೋದ್ರಿಂದ ಅಲ್ಲಿ ಏನೋ ಒಂದು ಎಳೆದಾಟ ಇದೆ. ಸ್ವಲ್ಪ ವೀಕ್ನೆಸ್ ಇದ್ದೀರಾ, ಯು ಆರ್ ನಾಟ್ ಸ್ಟ್ರಾಂಗ್ ಎನಫ್ ಟು ಡೆಲಿವರ್ ಎ ಕಿಡ್. ಮೊದಲು ಹೋಗ್ಬಿಟ್ಟು ನಿಮ್ಮ ಗರ್ಭಕೋಶಕ್ಕೆ ತಟ್ಕೊಳ್ಳೋ ಶಕ್ತಿ ಇಲ್ಲ, ಹೋಗಿ ನೋಡಿ. ಸಮ್ ಟ್ಯೂಬ್ ಬ್ಲಾಕ್ ಏನೋ ಒಂದಿದೆ, ಇದನ್ನ ಸರಿ ಮಾಡಿಸ್ಕೊಂಡು ಬರ್ತೀರಾ. ಕಣ್ಣಿಗೆ ಕಾಣಿಸ್ತಿಲ್ಲ, ಗುರುಬಲ ಈಗ ಬರ್ತಿದೆ ಜೂನ್ ನಂತರ, ಪಾಪು ಖಂಡಿತ ಇದೆ. ಒಮ್ಮೆ ಆಯಿತು ಅಂತ ಹೇಳಿದ್ರೆ ಲಿಂಗರಾಜಪುರದ ಕಡೆ ಯಾವಾಗಾದ್ರೂ ಬಂದಾಗ ಬೆಂಗಳೂರಿನ ಲಿಂಗರಾಜಪುರದ ಹತ್ರ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತಿದೆ. ಸಂಕಲ್ಪ ಮಾಡ್ಕೊಂಡು ಹೋಗಿ ಅಲ್ಲಿಯ ಒಂದು ಉತ್ತರಾಭಿಮುಖ, ಲಿಂಗರಾಜಪುರ ಅಂದ್ರೆ ಲಿಂಗವಿರುವ ಊರು, ಆ ಶಿವನ ಊರು ಅನ್ನತಕ್ಕಂಥದ್ದು. ಉತ್ತರಾಭಿಮುಖವಾಗಿರತಕ್ಕಂಥ ಹನುಮಂತ ದೇವಸ್ಥಾನ ಇದೆ, ಅದನ್ನ ನೋಡ್ಕೊಂಡು ಹೋಗಿ. ಹಾಗೆ ಅಲ್ಲಿಯೇ ಒಂದು ಗಂಗಮ್ಮ ದೇವಸ್ಥಾನ ಇದೆ, ವರಪ್ರಸಾದ ಗಂಗಮ್ಮ. ಯಾರೇ ಹೊರಗಡೆಯಿಂದ ಬಂದು ಕೇಳಿದರೆ ವರವನ್ನು ಕೊಡುತ್ತಾಳೆ ಕ್ಷಣಾರ್ಧದಲ್ಲಿ ಅನ್ನತಕ್ಕಂಥ ಮಾತು ನನ್ನಮ್ಮ. ನಾವಿವತ್ತಿಷ್ಟು ಚೆನ್ನಾಗಿದ್ದೇವೆ ಅಂದ್ರೆ ಆ ದೇವಿಯ ಕೃಪಾ ಕಟಾಕ್ಷತೆ ಆಯ್ತು ಅಂದ್ರೆ ಸಂಕಲ್ಪ ಮಾಡ್ಕೊಂಡು ಹೋಗಿ, ಖಂಡಿತ ಒಳ್ಳೇದಾಗುತ್ತೆ. ಗುರು 2014ಕ್ಕೆ ಕಟಕ ರಾಶಿಗೆ ಉಚ್ಚ ಸ್ಥಾನಕ್ಕೆ ಬಂದಾಗ ಪುಷ್ಯ ನಕ್ಷತ್ರದ ಪರಿಚಯ, ಪುನರ್ವಸುವಿಂದ ಪುಷ್ಯ ನಕ್ಷತ್ರದ ಪರಿಚಯಕ್ಕೆ ಬಂದಾಗ ಆಲ್ಮೋಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಆಸುಪಾಸಿನಲ್ಲಿ ನಿಮ್ಮ ಮನೆಯಲ್ಲೊಂದು ಮಗು ಸಂತಾನ ಬರಬೇಕು ಅನ್ನತಕ್ಕಂಥದ್ದಿದೆ. ಖಂಡಿತ ಆಗುತ್ತೆ. ಬಂದು ಸಿಹಿ ಹಣ್ಣು ಕೊಟ್ಟು ಹೋಗ್ತೀರಾ, ಹೋಗಿ. ಗುರುಜಿ, ಏನ್ ಗುರುಜಿ ಅದು ಅಮೃತ ಪೇಯ ಅಂತ ಬೇರೆ ಹೇಳಿದ್ರಿ, ಏನ್ ಗುರುಜಿ ಅದು? ಹೌದು, ಈ ಪೇಯವನ್ನ ನೋಡಿ, ಕಡಿಮೆ ಅಂದ್ರೂ 4500 ವರ್ಷಗಳ ಹಿಂದ್ಗಡೆಯಿಂದಲೂ ಕುಡಿತಿದ್ದಾರೆ. ಅದರಲ್ಲೂ ಕೆಲವು ಪ್ರಾಂತ್ಯಗಳಲ್ಲಿ ಈ ಒಂದು ಪೇಯದ ಶಕ್ತಿ ಎಷ್ಟಿದೆ ಅಂದ್ರೆ ಕಡಿಮೆ ಅಂದ್ರೂ ಅವ್ರ ಆಯುಸ್ಸು 100ರಿಂದ 120 ವರ್ಷ ಬದುಕ್ತಾರೆ ಆರೋಗ್ಯವಂತರಾಗಿ. ಸರಾಸರಿ ವಯಸ್ಸು ಬಂದು ಆ ಪ್ರಾಂತ್ಯದಲ್ಲಿ ವಯಸ್ಸು, ಒಬ್ಬ ಮನುಷ್ಯನ ಸರಾಸರಿ ವಯಸ್ಸು 85 ವರ್ಷ. ಒಬ್ಬ ಮನುಷ್ಯ ಮಿನಿಮಮ್ ಬದುಕೋದೇ 85 ವರ್ಷ. ಕಾರಣ ಏನು ಅಂತ ಹೋಗಿ ಹುಡುಕ್ ನೋಡಿದ್ರೆ ಅವ್ರು ದಿನಕ್ಕೊಂದು 4ರಿಂದ 5 ಬಾರಿ ಈ ಅಮೃತ ಪೇಯವನ್ನ ಕುಡಿಯತಕ್ಕಂಥದ್ದು.
ಅರೆ ಇಷ್ಟಿದೆಯಾ? ಅದೇ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತ ಆ ಜೀನ್ಸ್ಗಳನ್ನ ಹುಡುಕ್ತಾ ನೋಡಿದ್ರೆ 4-5 ಪ್ರಾಂತ್ಯಗಳಲ್ಲಿಯೂ ಇದೇ ರೀತಿಯ ಒಂದು ವಿಚಿತ್ರವಾದಂಥ ಶಕ್ತಿ, ಅದರಲ್ಲೂ ಬೌದ್ಧಿಕ ಶಕ್ತಿಯನ್ನು ಉಂಟು ಮಾಡತಕ್ಕಂಥದ್ದಾಗುತ್ತೆ. ಹೃದಯ ರೋಗಕ್ಕಂತೂ ಇದರಷ್ಟು ರಾಮಬಾಣವಾದಂಥ ಪೇಯವಿಲ್ಲ. ಹೂವೆವರ್ ಹಾರ್ಟ್ ಡಿಸೀಸ್ ಪ್ರಾಬ್ಲಮ್ ಇರ್ತಕ್ಕಂತಹವರು ಬೆಳಿಗ್ಗೆ ಎದ್ದು 1 ಲೋಟ ಈ ಒಂದು ಪೇಯವನ್ನ ಕುಡಿದ್ರೆ ಎದ್ದ ತಕ್ಷಣವೇ 2 ಜೊತೆ ಕುಡಿಬೇಕಾಗುತ್ತೆ. ಆದ್ರೆ 1 ಲೋಟ ಇದನ್ನ ಕುಡಿಯುವುದರಿಂದ, ಅಟ್ಲೀಸ್ಟ್ 1 ಕಪ್ ಈ ಪೇಯವನ್ನ ಕುಡಿಯುವುದರಿಂದ ಹೃದಯ ರೋಗಕ್ಕೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ನಿಂದ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವರಿಗೆ ರಾಮಬಾಣವಾಗುತ್ತೆ. ಸರ್ಟನ್ ಕ್ಯಾನ್ಸರ್ ಸಮಸ್ಯೆಗಳಿಗೂ, ಇಂಥ ಪರ್ಟಿಕ್ಯುಲರ್ ಕ್ಯಾನ್ಸರ್ ಅಂತಲ್ಲ, ಕೆಲವೊಂದು ಕ್ಯಾನ್ಸರ್ ಸಮಸ್ಯೆಗಳಿಗೂ ಕೂಡ, ಉದರಕ್ಕೆ ಸಂಬಂಧಪಟ್ಟಂತ ಒಂದು ಕ್ಯಾನ್ಸರ್ ಸಮಸ್ಯೆಗಳಿಗೆ ರಾಮಬಾಣವಾಗುತ್ತೆ ಈ ಅಮೃತ ಪೇಯ. ಹಾಗೆ ಈ ಒಂದು ಅಮೃತ ಪೇಯದ್ದು ಇನ್ನೊಂದಿದೆ. ಲಿವರ್ ಪ್ರಾಬ್ಲಮ್ನಿಂದ ಬಳಲ್ತಿರ್ತಕ್ಕಂಥವರು ಕೂಡ, ಜಾಂಡಿಸ್ ಸಮಸ್ಯೆಯಿಂದ ಬಳಲ್ತಿರ್ತಕ್ಕಂಥವರು ಕೂಡ, ಮಲಬದ್ಧತೆಯಿಂದ ಬಳಲ್ತಿರ್ತಕ್ಕಂಥವರು ಕೂಡ, ಆಸಿಡಿಟಿಯಿಂದ, ಅಲ್ಸರಿಂದ, ಏನಾದರೂ ಹುಣ್ಣುಗಳಾಗಿದೆ, ಬಾಯಿ ಹುಣ್ಣಾಗಿದೆ, ಬಾಯಿಂದ ದುರ್ಗಂಧ ವಾಸನೆ ಬೇರ್ತಿದೆ, ದೇಹಕ್ಕೆ ತುಂಬಾ ನಿಶಕ್ತಿ ಅನಿಸಿದೆ ಅನ್ನತಕ್ಕಂಥ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ಪೇಯ ತುಂಬಾ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಹೊಟ್ಟೆ ಬಂದ್ಬಿಟ್ಟಿದೆ ಗುರುಗಳೇ, ಟೈಮಿಗೆ ಸರಿಯಾಗಿ ತಿನ್ನೋಕ್ಕಾಗಲ್ಲ. ಇವತ್ತಿನ ಒಂದು ಕಲಿಯುಗ, IT ಯುಗ, ಎಲ್ಲೋ ಬೆಳಿಗ್ಗೆ ಎದ್ದೊಳ್ತೀರಾ, ಒಂದಷ್ಟು ಟಿಫನ್ಗೆ ಹಾಕೋತೀರಾ, ಇಲ್ಲ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ, ಓಡು, ಬಸ್ ಹತ್ತಬೇಕು, ಗಾಡಿ ತಗೊಂಡು ಟೈಮಿಗೆ ಸರಿಯಾಗಿ ಯಜಮಾನ ಹೇಳಿದ ಕೆಲಸ ಮಾಡಲಿಕ್ಕೆ, ಆ ಕಾರ್ಪೊರೇಟ್ ಸಿಸ್ಟಮ್ನಲ್ಲಿ ಅವ್ರು ಹೇಳಿದ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡಲಿಕ್ಕೆ ಸಮಯನೇ ಇರೋಲ್ಲ, ಓಡಬೇಕು ನೀವು. ಯು ಕೆನಾಟ್ ಸಿಟ್ ಅಟ್ ಹೋಮ್. ಸೊ ತಿಂಡಿ ತಿನ್ಕೊಂಡು ಆರಾಮ್ಸೆ ನಾನು ಹೋಗ್ತೇನಪ್ಪ, ಅದು ಮಾಡ್ತೇನೆ, ಅದೆಲ್ಲ ಇಲ್ಲ. ಸೊ ನಾವು ಸಮಯದ ಜೊತೆ ಓಡ್ತಿಲ್ಲ, ಸಮಯಕ್ಕೆ ಮುಂದೆ ಓಡ್ತಿದ್ದೀವಿ, ಸಮಯ ನಮ್ಮ ಹಿಂದ್ಗಡೆ ಕಟ್ಕೊಬಿಟ್ಟಿದ್ದೀವಿ. ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಒತ್ತಡಕ್ಕೊಳಗಾಗ್ತೀವಿ. ಆ ಒತ್ತಡದ ಪ್ರಭಾವದಿಂದ ಅಲ್ಸರ್ ಆಗೋದು, ದೇಹದ ಮೇಲೆ ನಿಶಕ್ತಿ ಪ್ರಭಾವ, ಕಣ್ಣಿನ ನೆರಿಗೆಗಳಿದಾವಲ್ಲ, ಈ ಒಂದು ಪೇಯದಿಂದ ನೆರಿಗೆ ದೂರ ಮಾಡುತ್ತೆ. ಚರ್ಮ ಸುಕ್ಕುಗಟ್ಟತಕ್ಕಂಥ ಸಮಸ್ಯೆಗಳಿದ್ರೆ ಈ ಒಂದು ಪೇಯದಿಂದ ಆ ಚರ್ಮ ಸುಕ್ಕುಗಟ್ಟುವಿಕೆಗೆ ಒಂದು ರಾಮಬಾಣವಾಗ್ತಕ್ಕಂಥದ್ದಾಗುತ್ತೆ. ಗಂಟುಗಳಲ್ಲಿ ನೋವಿದೆ, ಪಾದಗಳಲ್ಲಿ ಮಂಜಾಗ್ತಿದೆ, ನಂಜಾಗ್ತಿದೆ, ಅದರಲ್ಲೂ ಈ ಡಯಾಬಿಟಿಕ್ ಸಮಸ್ಯೆ ಆಗ್ಬಿಟ್ಟು ಏನಾದ್ರೂ ಒಂದು ಸಣ್ಣ ಗಾಯ ಆಗ್ಬಿಡ್ತು ಅಂದ್ರೆ ಅಷ್ಟು ಬೇಗ ವಾಸಿ ಆಗೋದಿಲ್ಲ. ಬಾಡಿ ರೆಸಿಸ್ಟೆನ್ಸ್ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ, ದೇಹಕ್ಕೆ ನಿರೋಧಕ ಶಕ್ತಿ ಕಡಿಮೆ. ಅದೇ ಈ ಪೇಯವನ್ನ ಕುಡಿತಾ ಬನ್ನಿ, ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸರ್ಟನ್ ತುಂಬಾ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಬಳಲ್ತಿರ್ತಕ್ಕಂತಹವರು ಕೂಡ, ಅದರಲ್ಲೂ ನೇರವಾಗಿ ಹೇಳ್ತೇನೆ, ತಪ್ಪು ತಿಳ್ಕೋಬೇಡಿ, ಭಗಂಧರ ರೋಗದಿಂದ ಆಗಲಿ, ಇಲ್ಲವಾದರೆ ಏಡ್ಸ್ ರೋಗದಿಂದ ಬಳಲ್ತಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಸ್ವಲ್ಪ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಆ ರೆಸಿಸ್ಟೆನ್ಸ್ ಪವರ್. ಈ ಒಂದು ಪೇಯವನ್ನ ಕುಡಿಯುವುದರಿಂದ ರಾಮಬಾಣವಾಗುತ್ತೆ. ಯು ಕ್ಯಾನ್ ಪೋಸ್ಟ್ಪೋನ್ ಯುವರ್ ಡೆತ್ ಡೇ. ನಿಮ್ ಸಾವನ್ ಮುಂದೂಡಾಕ್ಬೋದು, ಎಲ್ರು ಮುಂದೂಡಾಕೋಬಹುದು. ಯು ಕ್ಯಾನ್ ಲಿವ್ ಅನ್ ಹೆಲ್ತಿ. ಯಾಕೆಂದ್ರೆ ಇವತ್ತು ನಾವು ತಿನ್ನತಕ್ಕಂಥ ಪ್ರತಿಯೊಂದು ಆಹಾರವೂ ಕೂಡ ವಿಷಮಯವಾಗಿರ್ತಕ್ಕಂಥದ್ದು. ಇಲ್ಲದು ಗೊಬ್ಬರ ಹಾಕು, ಅದಾಕು, ಇದಾಕು, ಈ ಸ್ಪ್ರೇ ಮಾಡು, ಆ ಸ್ಪ್ರೇ ಮಾಡು, BT ಬದನೆ, BT ಹತ್ತಿ, ಈ ತರ ಏನೇನೋ ಮಾಡಿಟ್ಕೊಬಿಟ್ಟಿದಾವೆ. ಫಾಸ್ಟ್ ಗ್ರೋತ್. ಎಷ್ಟು ಸ್ಪೀಡಾಗಿ ಹೋಗ್ತೀವೋ ಅಷ್ಟು ಬೇಗ ತಲೆ ಕತ್ತರಿಸ್ತಾರೆ ಅಂತ ಗೊತ್ತಿಲ್ಲ. ನಿಜ ಅದೇ. ತುಂಬಾ ಸಳ 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 ಅಂತ ಬೆಳೀತಕ್ಕಂಥ ಮರವನ್ನ ನೋಡಿ ಫಸ್ಟ್ ತಲೆ ಕತ್ತರಿಸ್ತಾರೆ. ಅಯ್ಯೋ ಎಷ್ಟು ಚೆನ್ನಾಗಿದಪ್ಪ, ಕತ್ತರಿಸಾಕು ಅಂತಾರೆ. ಇದು ನಿಯಮ. ತುಂಬಾ ಒಳ್ಳೆಯವ್ರಿಗೆ ಬೇಗ ಕೊಡ್ಲಿ ಇಡೋದು, ತುಂಬಾ ಒಳ್ಳೆಯವರೇ ಕೊಡ್ಲಿ ಇಟ್ಕೋತಾರೆ ಕೂಡ. ಹಾಗೆ ನಮಗೆ ಗೊತ್ತೇ ಗೊತ್ತಿಲ್ಲದೆಯೇ ಆ ಒಂದು ದೇಹದಲ್ಲಿ ಆಗ್ತಿರ್ತಕ್ಕಂಥ ಅವಾಂತರಗಳು, ಅತಿ ಮುಖ್ಯವಾಗಿ ಈ ಒಂದು ಪೇಯ ನಾನು ಹೇಳಿದ್ನಲ್ಲ, ಸುಮಾರು ಹೆಚ್ಚು ಕಡಿಮೆ 180ಕ್ಕೂ ಅಧಿಕ ವ್ಯಾಧಿಗಳನ್ನ ದೂರ ಮಾಡುತ್ತೆ ಅಂತಕ್ಕಂಥದ್ದು. ಯೂರಿನರಿ ಇನ್ಫೆಕ್ಷನ್ಸ್ ಇದ್ರೆ, ಯಾಕೋ ಮೂತ್ರದಲ್ಲಿ ಉರಿ, ಸರಿಯಾಗಿ ಮೂತ್ರ ಬರ್ತಿಲ್ಲ, ಕಟ್ಕೋಬಿಟ್ಟಿದೆ, ಕಟ್ಕೊಳ್ಳುತ್ತೆ, ಹೋಗಿ ಯೂರಿನ್ ಬರೋ ಥರನೇ ಆಗುತ್ತೆ, ಹೋಗ್ತೀವಿ, ಅಲ್ಲಿ ಮೂತ್ರ ಬರ್ತಾನೆ ಇಲ್ಲ, ಡ್ರಾಪ್ ಡ್ರಾಪ್ ತರ ಬರ್ತಾ ಇದೆ, ಏನೋ ಗುರುಗಳೇ ಹೊಟ್ಟೆ ಇಲ್ಲ. ಸೊ ದಟ್ ವಿಲ್ ಕ್ರಿಯೇಟ್ ಒನ್ ಮೋರ್ ಪ್ರಾಬ್ಲಮ್. ಆಪರೇಷನ್ ಆಗಿದ್ದೀರಾ, ಯಾಕೋ ಗಾಯಗಳು ವಾಸಿ ಆಗ್ತಿಲ್ಲ, ಯಾಕೋ ಸುಸ್ತು ಅನ್ನಿಸ್ತಿದೆ, ಬೇರೆ ಏನು ತಿನ್ಲಿಕ್ಕೆ ಬಾಯಿ ರುಚಿ ಸಿಗ್ತಿಲ್ಲ,
ಈ ಒಂದು ಪೇಯವನ್ನ ಒಂದು ಲೋಟ ತೆಗೆದುಕೊಳ್ತಕ್ಕಂಥದ್ದು ಮಾಡಿ ಒಂದು ದಿನಕ್ಕೊಂದು 3 ಇಲ್ಲ 4 ಬಾರಿ. ದೇಹ ತುಂಬಾ ದಪ್ಪ ಗುಂಡ್ಗುಂಡಿಗೆ ಆಗ್ಬಿಟ್ರೆ ಅಂತ ಹೇಳಿದ್ನಲ್ಲ, ತೆಗೆದುಕೊಳ್ತಕ್ಕಂಥದ್ದು ಮಾಡಿ. ಕೆಲವರು ಸಣ್ಣಕ್ಕಿದ್ದೀರಾ, ಶಕ್ತಿನೇ ಇಲ್ಲ ಗುರುಗಳೇ, ಯಾಕೋ ಎದ್ದು ಓಡೋಣ ಮಾಡೋಣ ಬಿಡು ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಇದೊಂದು ಅರ್ಧ ಲೋಟ ಈ ಪೇಯವನ್ನ ಕುಡಿಯತಕ್ಕಂಥದ್ದು, 1 ಲೋಟ ಈ ಪೇಯವನ್ನ ಕುಡಿಯತಕ್ಕಂಥದ್ದು ಮಾಡಿ. ಏನ್ ಪೇಯ ಇರ್ಬೋದು, ಇಷ್ಟೆಲ್ಲ ಇದೆ ಹೇಗೆ? ಅದರಲ್ಲೂ ಕೆಲವರಿಗೆ ತುಂಬಾ ಶಿವರಿಂಗ್ ಇರುತ್ತೆ, ನರ್ವಸ್ ಪ್ರಾಬ್ಲಮ್ಸ್, ಸ್ವೆಟ್ಟಿಂಗ್ ತುಂಬಾ ಆಗ್ತಕ್ಕಂಥ ಒಂದು ಪ್ರಾಬ್ಲಮ್. ಇನ್ನು ಕೆಲವರಿಗೆ ಒಂದು ಸಮಯ ಟಿಫನ್ ಕಟ್ಕೊಂಡು ಹೋಗಿರೋದಿಲ್ಲ, ಬೇರೆ ಎಲ್ಲೂ ತಿನ್ಲಿಕ್ಕೆ ಅಭ್ಯಾಸ ಆಗೋದಿಲ್ಲ, ಎಲ್ಲೋ ಯಾವುದೋ ಹೋಟ್ಲು ಊಟ, ಹೊರಗಡೆ ಊಟ ಯಾರ್ದೋ ಮನೇಲಿ ತಿನ್ನೋಕೆ ಇಷ್ಟ ಆಗೋಲ್ಲ, ಏನಪ್ಪ ಮಾಡೋದು, ಹಸಿವೆ ತಡಿಲಿಕ್ಕಾಗುತ್ತಿಲ್ಲ ಅನ್ನತಕ್ಕಂಥವರು ಕೂಡ ಈ ಒಂದು ಪೇಯವನ್ನ ಕುಡಿಯತಕ್ಕಂಥದ್ದು ಮಾಡಬಹುದು. ಇನ್ನು ಕೆಲವರು ಇರ್ತಾರೆ, ಸಿಕ್ಕಾಬಟ್ಟೆ ಹೊಟ್ಟೆಗೆ ಹಾಕೋಬಿಟ್ಟು ಔ ಅಂತ ಇರ್ತಾರೆ, ಗ್ಯಾಸ್ ಬಿಡ್ತಾ ಇರ್ತಾರೆ, ಬಾಯಿಂದ ಎಲ್ಲಾ ಕಡೆಯಿಂದಲೂ ಬಿಡ್ತಿರ್ತಾರೆ. ಸೊ ಅಂತಹವರಿಗೆ ಇಮ್ಮಿಡಿಯೇಟ್ ರಾಮಬಾಣ, ಊಟ ಆಗಿದ ತಕ್ಷಣ ಇದೊಂದು ಲೋಟ ಪೇಯವನ್ನ ಕುಡಿತಕ್ಕಂಥದ್ದು ಮಾಡಿಸಿ. ಆ ಫಸ್ಟ್ ಕ್ಲಾಸ್. ಅಗಸ್ತ್ಯ ಮಹರ್ಷಿಗಳು ಜೀರ್ಣ ಆಗು ಅಂತ ಹೇಳಿದ ತಕ್ಷಣ ಒಳಗಡೆ ಇದ್ದಂತ ಇಲ್ಲ ಜೀರ್ಣ ಆದ ಹಾಗೆ ಎಲ್ಲವೂ ಜೀರ್ಣ ಆಗಿಬಿಡುತ್ತೆ. ಅದರಲ್ಲೂ ಈ ಒಂದು ಮಾಂಸಾಹಾರ ಚಟದಿಂದ ಇರತಕ್ಕಂತಹವರು, ಮದ್ಯಪಾನ ಚಟದಿಂದ ಇರತಕ್ಕಂತಹವರು, ಧೂಮಪಾನ ಚಟದಿಂದ ಇರತಕ್ಕಂತಹವರಿಗೆ ಇದೊಂದು ರಾಮಬಾಣ ಪೇಯ. ಅದು ಹೇಗೆ ಅದ್ರ ಮೇಲೆ ಪರಿಣಾಮ ಬೀರುತ್ತೆ ತಿಳ್ಕೋಬೇಕು, ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಈ ಕಾರ್ಯಕ್ರಮದ ಪ್ರಾರಂಭದಿಂದಲೂ ಬಹಳ ಕುತೂಹಲ ಹುಟ್ಟಿಸಿದ್ದೀರಾ. ಯಾವ್ದ ಅಮೃತ ಪೇಯ ಈಗಾದ್ರೂ ಹೇಳ್ಬಿಡಿ ಗುರುಜಿ. ಖಂಡಿತ ಹೇಳ್ತೇನೆ. ಹಾಗೆ ಕೆಲವರಿಗೆ ದೇಹದಲ್ಲಿ ನಿರೋಧಕ ಶಕ್ತಿ ಇರೋದಿಲ್ಲ, ಅಂದ್ರೆ ಗಟ್ಟಿ ಇರೋದಿಲ್ಲ, ಜೊಳ್ಳು ತೆಗೆದು ಹೊಡೆದ ಅಂದ್ರೆ ಬಂಡೆಗಳು ಪುಡಿ ಪುಡಿ ಆಗ್ಬೇಕು ಅಂತಿರ್ತೇವೆ ನಾವು. ಏನಪ್ಪಾ 20 ವರ್ಷಕ್ಕೆ ಒಳ್ಳೆ 60 ವರ್ಷದವ್ರ ತರ ಸೊಂಟ ಹಿಡ್ಕೊಂಡು ಓಡಾಡ್ತೀಯಲ್ಲೋ ಅಂತ ಹೆಣ್ಮಕ್ಳು ಇರ್ತಾರೆ. 20 ವರ್ಷಕ್ಕೆಲ್ಲ ಎಲ್ಲ ಮುಗಿದೋಯ್ತು ಅನ್ನತಕ್ಕಂಥದ್ದು. ಗ್ರೇ ಹೇರ್ಸ್, ಕೆಲವರಿಗೆ ಮಾನಸಿಕವಾಗಿ ಒಳಗಡೆ ಸ್ಟ್ರೆಸ್ ಇಂದಲೇ ಗ್ರೇ ಹೇರ್ಸ್ ಬರುತ್ತೆ. ತುಂಬಾ ನಿಮ್ಮ ಮಕ್ಕಳಿಗೆ ಇಷ್ಟೇ ಓದು, ಹಿಂಗೇ ಓದು, ರ್ಯಾಂಕೇ ಹೊಡಿಬೇಕು, ಮೆಕ್ಯಾನಿಕಲೇ ಆಗ್ಬೇಕು, ಡಾಕ್ಟ್ರೇ ಆಗ್ಬೇಕು, ಸರ್ಜನೇ ಆಗ್ಬೇಕು, MTech ಆಗ್ಬೇಕು, ಯು ಶುಡ್ ಬಿಕಮ್ ತೆಂಡೂಲ್ಕರೇ ಆಗ್ಬೇಕು, ಈ ಥರನೇ, ಬೇರೆ ಇನ್ಯಾರೂ ಆಗ್ಬಾರ್ದು, ಅದೇ ಆಗ್ಬೇಕು ಅನ್ನತಕ್ಕಂಥ ಒಂದು ಭಾವ. ಆ ಪ್ರೆಷರ್ ಹಾಕಿ ಆ ಒಳಗಡೆ ಆ ಒಂದು ಬೌದ್ಧಿಕತೆಯ ಮಟ್ಟವನ್ನ ಮೀರಿದಾಗ ಎಲ್ಲೋ ಅದೊಂಥರ ಕುಕ್ಕರ್ ತರ ಬ್ಲಾಸ್ಟ್ ಆಗುತ್ತೆ. ಯಾವಾಗ ಬ್ಲಾಸ್ಟ್ ಆಗುತ್ತೋ ಡಿಪ್ರೆಷನ್, ಖಿನ್ನತೆ, ದೇಹದ ಮೇಲೆ ಅನಾರೋಗ್ಯ ಪರಿಣಾಮಗಳು ಬೀರ್ತಕ್ಕಂಥದ್ದಾಗುತ್ತೆ. ನೀವು ನಂಬುದಿಲ್ಲ, ತುಂಬಾ ಮಾನಸಿಕ ಖಿನ್ನತೆಯಿಂದ ಬಳಲ್ತಿರ್ತಕ್ಕಂಥವರಿಗೂ ಕೂಡ ದಿಸ್ ಇಸ್ ದಿ ಫ್ಯಾಂಟಾಸ್ಟಿಕ್ ಮೆಡಿಸಿನ್, ಈ ಒಂದು ಪೇಯ. ಮಧುಮೇಹ ರೋಗಿಗಳಿಗಂತೂ ತುಂಬಾ ರಾಮಬಾಣ. ತುಂಬಾ ಒಂದು ದಾಹವಾದಾಗ, ಬಾಯಾರಿಕೆ ಆದಾಗ, ತುಂಬಾ ಸುಸ್ತಾದಾಗ, ಬಳಲಿಕೆ, ತುಂಬಾ ಮಧುಮೇಹ ರೋಗಿಗಳಿಗೆ ಆ ಒಂದು ಪ್ರಭಾವ ಇರುತ್ತೆ. ಈವನ್ ಐ ಆಮ್ ಆಲ್ಸೋ ಡಯಾಬಿಟಿಕ್, ನನಗೂ ಇದೆ. ಸೊ ಈ ಒಂದು ಪೇಯವನ್ನ ಕುಡಿಲಿಕ್ಕೆ ಆರಂಭ ಮಾಡಿದ್ಮೇಲೆ ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ನನಗೂ ಸುಸ್ತು ಅನ್ನೋದಿಲ್ಲ, ಎಲ್ಲ ಓಡ್ತಿರ್ತಾನೆ. ತುಂಬಾ ದಣದಾಗ ಇಮ್ಮಿಡಿಯೇಟ್ ಆ ಪೇಯ ಒಂದು ಹೇಳ್ಕೊಂಡು ಮನೆಯಿಂದ ತರಿಸಿಟ್ಕೊಂಡಿರ್ತಾನೆ. ಆ ಒಂದು ಅದನ್ನ ಸ್ವಲ್ಪ ತೆಗೆದುಕೊಳ್ತಕ್ಕಂಥದ್ದು ಮಾಡಿಸ್ತಾನೆ. ಆಫೀಸಲ್ಲಿ ಇದ್ದೇ ಇರುತ್ತೆ. ಅದರಲ್ಲೂ ಆ ಮಕ್ಕಳು ಈ ಸ್ಪೋರ್ಟ್ಸ್ಗೆ ಸೇರಿಸ್ಬೇಕು, ಮಗು ಯಾಕೋ ಸ್ಟ್ರಾಂಗ್ ಇಲ್ಲ ಅನ್ಕೊಳ್ತಕ್ಕಂಥವ್ರು ಕೂಡ ದಿನಕ್ಕೆ 1 ಲೋಟವಾದರೂ ಈ ಒಂದು ಪೇಯವನ್ನ ಕುಡಿಸ್ತಕ್ಕಂಥದ್ದು ಮಾಡಿ ನೋಡಿ. ಆ ಮಕ್ಕಳಲ್ಲಿ ಒಂಥರ ಬೋನ್ಸ್ಗೆ ಕ್ಯಾಲ್ಸಿಯಂ ಸಿಕ್ಕಾಗೆ ತುಂಬಾ ಸ್ಟ್ರಾಂಗ್ ಆದ ಹಾಗೆ ಆಗ್ತಕ್ಕಂಥ ಒಂದು ಭಾವ. ನೋಡಿ, ನಾನೊಂದು ಪ್ರಾಂತ್ಯ ಹೇಳಿದ್ದೆ, ಆ ಪ್ರಾಂತ್ಯದಲ್ಲಿ ಆಲ್ಮೋಸ್ಟ್ 99% ಮಕ್ಕಳಿಗೆ ಸಮೇತ ಈ ಪೇಯವನ್ನ ಕುಡಿಸ್ತಕ್ಕಂಥದ್ದಂತೆ. ದೇ ಆರ್ ದಿ ವೆಲ್ ವರ್ಸ್ಡ್ ಮಾಸ್ಟರ್ಸ್ ಇನ್ ಫೈನ್ ಆರ್ಟ್ಸ್, ಸ್ಪೋರ್ಟ್ಸ್, ಆ ಮಟ್ಟದ ಒಂದು ಗಟ್ಟಿತನ, ಜಿಡ್ಡುತನ. ಅದರಲ್ಲೂ ಈ ಬಾಲ್ಡೆಡ್ ಆಗ್ತಿದ್ದಾರೆ, ಕೂದಲು ಸಿಕ್ಕಾಬಟ್ಟೆ ಉದುರ್ಲಿಕ್ಕೆ ತುಂಬಾ ಹೆರಿಡಿಟಿ ಇರ್ಬೋದು, ಆರ್ ಮೇ ಬಿ ಅನುವಂಶೀಯತೆ ಅನ್ನತಕ್ಕಂಥ ಒಂದು ಮಾತು ಹೇಳ್ತೇವೆ. ಇಲ್ಲ ಅಂದ್ರೆ ಸ್ಟ್ರೆಸ್ ಇಂದ ಕೂಡ ತುಂಬಾ ಓಡೋದು ಮಾಡೋದು ಅನ್ನತಕ್ಕಂಥದ್ದು ಆಗೋದ್ರಿಂದ ಕೂಡ ತುಂಬಾ ಆ ಒಂದು ಕೂದಲು ಬೀಳ್ತಿದೆ ಅಂದುಕೊಳ್ಳತಕ್ಕಂಥವರು ಕೂಡ ಈ ಒಂದು ಪೇಯವನ್ನ ಕುಡಿಯೋದನ್ನ ದೇ ಕ್ಯಾನ್ ಕಂಟ್ರೋಲ್ ಅಪ್ ಟು 1 ಎಕ್ಸ್ಟೆಂಟ್ ಲೆವೆಲ್ ಅನ್ನತಕ್ಕಂಥ ಮಾತು ಕೂಡ ಹೇಳ್ತಾರೆ. ನಿಮ್ಮನ್ನ ಸೂದಿಂಗ್ ಇಡುತ್ತೆ, ಕಂಪೋಸ್ಡ್ ಇಡುತ್ತೆ, ಆ ಒಂದು ರಿಲ್ಯಾಕ್ಸ್ಡ್ ಮೈಂಡ್ ತಗೊಳ್ಳಿ ಹೋಗುತ್ತೆ, ಟೆನ್ಷನ್ ಬರೋಲ್ಲ, ಕೋಪ ಬರಲ್ಲ. ವಿಪರೀತ ಕೋಪದಿಂದ
ಹಾರಾಟ ಮಾಡತಕ್ಕಂಥ ವ್ಯಾಘ್ರತತ್ವದ ಮನಸತ್ವ ಇರತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಇದನ್ನ ಈ ಒಂದು ಪೇಯವನ್ನ ಕುಡಿಸುವುದರಿಂದ ಅವರು ಕೂಡ ಸಮಾಧಾನ ಚಿತ್ತರಾಗಿ ನಿಭಾಯಿಸುತ್ತಾರೆ. ತುಂಬಾ ಜವಾಬ್ದಾರಿ ಇರೋರಿಗೆ ಬೇಗ ಎಕ್ಸ್ಪ್ಲೋರ್ಡ್ ಆಗ್ಬಿಡ್ತಾರೆ. ಮನೆ, ದೊಡ್ಡ ಕುಟುಂಬ, 4-6 ವ್ಯವಹಾರ, 4-6 ಕಡೆ ಓಡಾಟ, ಇದೆಲ್ಲ ಮಾಡ್ತಿದ್ದಾರೆ ಅನ್ನತಕ್ಕಂಥ ಸಂದರ್ಭದಲ್ಲಿ ಆಗೋದಿಲ್ಲ. ಇವತ್ತಿನ ಒಂದು ಕಾಂಪಿಟೇಟಿವ್ ಒಂದು ವರ್ಲ್ಡ್ ಅಲ್ಲಿ ಏನ್ ಗೊತ್ತಾ, ಕೂತ್ರು ನಿಂತರು, ಏನಪ್ಪಾ ಕಾರ್ ತಗೊಂಡ್ಯಾ? ಓ ಯಾವ ಕಾರು? 20 ಲಕ್ಷದ, 30 ಲಕ್ಷದ, ಈ ತರ ಮನೆ ಕಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ನಮ್ಮನೆಗಿಂತ ಚೆನ್ನಾಗಿದ್ಯಾ, ಒಂದು 50 ಲಕ್ಷ ಖರ್ಚು ಮಾಡಿ ಇರ್ಬೋದಾ? ಇಟ್ಸ್ ಲೈಕ್ ಡಿಮ್ಯಾಂಡಿಂಗ್. ನೀವು ಎಕ್ಸ್ಟ್ರೀಮ್ ಡಿಮ್ಯಾಂಡ್ಗೆ ಹೋಗ್ತಿದ್ರ, ರಬ್ಬರ್ ಹೇಳಿದಾಗ ಹೇಳ್ಕೊಂಡು ಹೋಗ್ತಿದ್ರೆ ಏನಾಗುತ್ತೆ? ಕಿತ್ಕೊ ಬರುತ್ತೆ. ಒಂದು ಲಾರಿಗೆ ಟೈರ್ ಇರುತ್ತೆ ನೋಡಿ, ಅದಕ್ಕೆ ಎಷ್ಟು ಭಾರ ಹಾಕಿದ್ರು ಒಂದು ಕೆಪಾಸಿಟಿ, ಅದಕ್ಕೆ ಮೇಲೆ ಹಾಕ್ಬಿಟ್ಟು ಓಡಿಸಿದ್ರೆ ಟೈರ್ ಡಮಾಲ್ ಆಗುತ್ತೆ, ಆಗೋದಿಲ್ಲ, ತಡ್ಕೊಳಕ್ ಆಗೋದಿಲ್ಲ. ಹಾಗೆ ಪ್ರತಿಯೊಬ್ಬರ ಜೀವನ ಶೈಲಿಯು ಹಾಗೆ. ಅದನ್ನ ಮೀರಿ ನಾವು ಓಡ್ತಿದ್ದೇವೆ. ಇಂಥ ಒಂದು ಜೀವನ ಶೈಲಿಗೆ ಈ ಪೇಯ ಒಂದು ರಾಮಬಾಣ. ಅದ್ಭುತವಾದಂಥ ಒಂದು ನಮ್ಮ ಋಷಿಗಳು, ಮಹರ್ಷಿಗಳು, ತಪಸ್ವಿಗಳು, ಗುರುಗಳು ಸುಮಾರು 4500 ವರ್ಷಗಳಿಂದಲೂ ಇರತಕ್ಕಂಥ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಪೇಯ ಇದು ಕಂಡುಹಿಡಿದಿಟ್ಬಿಟ್ಟಿದ್ದಾರೆ. ಆದ್ರೆ ನಾವೆಲ್ಲಿ ಮಾಡ್ತಿದ್ದೀವಿ, ಈಗ ಬರೋ ಯಾವ್ದಾವ್ದೋ ಜಾಹೀರಾತುಗಳಲ್ಲಿ ಯಾವ್ದಾವ್ದೋ ಬಾಟಲ್ಡ್ ಡ್ರಿಂಕ್ಸು, ಸಾಫ್ಟ್ ಡ್ರಿಂಕ್ಸ್ ಅಂತ ಕುಡಿತಾ ಕೊಳ್ತಿದ್ದಾರೆ. ನಿಮಗೆ ಗೊತ್ತಿದೆಯಾ, ಆ ಬಾಟಲ್ಡ್ ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ಬರೀ ನೀವು ಮಾಮೂಲಿ ಒಂದು ರೋಸ್ಬೆರಿ ಜ್ಯೂಸ್ ಕುಡಿದ್ರೆ ಮಿನಿಮಮ್ 120 ಕ್ಯಾಲರೀಸ್ ಆಗುತ್ತೆ. ಅದೇ ನಮ್ಮ ಎಳ್ನೀರನ್ನ ಕುಡಿದ್ ನೋಡಿ, ಬರೀ 20 ಕ್ಯಾಲರಿ. ಇನ್ನೊಂದು ಬಾಟಲ್ಡ್ ಕೂಲ್ ಡ್ರಿಂಕ್ಸ್ ಇದಾವೆ, ಅದೆಲ್ಲ ಏನೋ ಜಾಹೀರಾತು ಕೊಟ್ಟು ಕುಡಿಸ್ತಿದ್ದಾರೆ. ಬಹುದೊಡ್ಡ ಕ್ರಿಮಿನಾಶಕಗಳಿದಾವೆ ಅದರಲ್ಲಿ. ಅದನ್ನ ಕುಡಿಯೋದನ್ನ ಕಡಿಮೆ ಅಂದ್ರೆ 300 ಕ್ಯಾಲರಿ ಮೇಲೆ ಜಾಸ್ತಿ, 300 ಕ್ಯಾಲರಿ ಮೇಲೆ. ಅದೇ ನಮ್ಮ ಎಳೆನೀರು ಬೇಡ, ನಮ್ಮ ನಿಂಬೆ ಹಣ್ಣಿನ ಜ್ಯೂಸ್ ಅನ್ನು ಕುಡಿದ್ ನೋಡಿ, 20 ಕ್ಯಾಲರಿ ಮೇಲೆ ಹತ್ತೋಲ್ಲ ನಮ್ಗೆ. ಸಿಂಪಲ್ ಚೇಂಜಸ್ ಆಫ್ ಲೈಫ್ ಸ್ಟೈಲ್ ಗೊತ್ತಿಲ್ಲ, ಶಿವಾಯ ನಮಃ ತಗೋ ಅನ್ನತಕ್ಕಂಥ. ಬರೀ ಇನ್ನೇನು ಬೇಡ, ನಮ್ ಕಲ್ಲಂಗಡಿ ಹಣ್ಣು ಜ್ಯೂಸ್ ಕುಡಿದ್ ನೋಡಿ, ಬೇಲದ ಹಣ್ಣು ಜ್ಯೂಸ್ ಕುಡಿದ್ ನೋಡಿ, ನಿಮ್ಮ ದೇಹಕ್ಕೆ ಆಗ್ತಕ್ಕಂಥ ತಂಪು, ಪಿತ್ತ ಕಫಗಳ ನಿಯಂತ್ರಣ ನೋಡಿ. ಅವುಗಳು ಕುಡಿದ್ಮೇಲೆ ಆಗೋ ಇನ್ನೊಂದು ದಾಹ ಆಗುತ್ತೆ, ಇನ್ನೊಂದು ಬಾಟ್ಲು ಕುಡಿಸ್ತಾನೆ ಇರುತ್ತೆ. ಅದು ನಿಮ್ಗೆ ಎಷ್ಟು ಕುಡಿದ್ರು ಅದು ಕುಡ್ದಂಗೆ ಅನ್ಸೋದಿಲ್ಲ ನೋಡಿ, ಆ ಒಂದು ಬಾಟಲ್ಡ್ ಡ್ರಿಂಕ್ಸ್. ಅದ್ರ ಮೇಲೆ ಕ್ಯಾಲರಿ ಬೇರೆ. ತುಂಬಾ ದಪ್ಪಕ್ಕಿರ್ತಕ್ಕಂಥ ಮಕ್ಕಳನ್ನ ಕೇಳಿ ನೋಡಿ ಯಾವ ಡ್ರಿಂಕ್ ಕುಡಿತಾರೆ ಅಂತ. ಬಾಟಲ್ಡ್ ಡ್ರಿಂಕ್ಸ್, ಬಾಟಲ್ಡ್ ಜ್ಯೂಸಸ್. ಮನೇಲಿ ಮಾಡ್ತಕ್ಕಂಥ ಈ ಪೇಯಗಳನ್ನ ಕುಡಿಸ್ ನೋಡಿ, ಆರೋಗ್ಯವರ್ಧಕಗಳು, ಸೌಂದರ್ಯವರ್ಧಕಗಳು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಈ ಒಂದು ಪೇಯವೇನಾದ್ರೂ ದಿನಕ್ಕೆ 2 ಬಾರಿ, ಅದರಲ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಪೇಯವನ್ನ ಕಲಾವಿದರು, ಮಾಧ್ಯಮದವರು, ಜರ್ನಲಿಸ್ಟ್ಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥವರು, 10 ಕಡೆ ಓಡಾಡ್ತಕ್ಕಂಥ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳು, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳು, ತುಂಬಾ ಬ್ಯಾಕ್ ಪೇನ್ ಬರುತ್ತೆ ಗುರುಗಳೇ, ನಿಂತೇ ಇರ್ಬೇಕು, ಸ್ಟಿಚಿಂಗ್ ಆಗ್ತಿರ್ಬೇಕು, ಐರನ್ ಆಗ್ತಿರ್ಬೇಕು, ಈ ತರ ಅನ್ನತಕ್ಕಂಥ ಹೆಣ್ಣು ಮಕ್ಕಳು, ತುಂಬಾ ಐರನ್ ಬಾಕ್ಸ್ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ, ಓವರ್ ಹೀಟ್ ಆಗ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥ ಹೆಣ್ಮಕ್ಳು, ಬೆಳಿಗ್ಗೆ ತಿಂಡಿ ನಂತರ ಆದ್ರೆ ಪರವಾಗಿಲ್ಲ 50%, ಬಟ್ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲೇ ಎದ್ದ ತಕ್ಷಣ ಇದೊಂದು ಲೋಟ ಪೇಯವನ್ನ ಕುಡಿದ್ ನೋಡಿ, ಅಮೇಝಿಂಗ್. ನಿಮ್ಮ ಮೋಷನ್ ಪ್ರಾಬ್ಲಮ್ ಇರ್ಬೋದು, ನಿಮ್ಮ ಒಂದು ಗರ್ಭಕೋಶದಲ್ಲಿ ಆಗ್ತಕ್ಕಂಥ ವೈಪರೀತ್ಯಗಳು ಇರಬಹುದು, ಸೈಕಲ್ಸ್ ಇರಬಹುದು, ಇಟ್ ಕಂಟ್ರೋಲ್ಸ್. ಅದ್ಭುತ. ಯಾವುದ ಪೇಯ ಗೊತ್ತಾ? ಗ್ರೀನ್ ಟೀ. ಇನ್ಯಾವುದು ಅಲ್ಲ, ಗ್ರೀನ್ ಟೀ. ಮಾಮೂಲಿ ಟೀ ಅಲ್ಲ, ಗ್ರೀನ್ ಟೀ. ಆ ಸೊಪ್ಪು, ಅದರಲ್ಲೂ ಅದನ್ನ ಮಾಡೋದು ಒಂದ್ ಕಲೆ ನೆನ್ಪಿಟ್ಕೊಳ್ಳಿ. ಕಡಿಮೆ ಅಂದ್ರೂ 80 ರಿಂದ 85 ಡಿಗ್ರಿ ಸೆಲ್ಸಿಯಸ್ ನೀರು ಕುದಿದಿರ್ಬೇಕು ಅನ್ನೋ ಒಂದು ಮಾತಿದೆ. ಆ ಕುದಿತಿರ್ತಕ್ಕಂಥ ನೀರಿನಲ್ಲಿ ಈ ಒಂದು ಗ್ರೀನ್ ಟೀಯನ್ನ 1.5 ಸ್ಪೂನ್ ಮೇಲೆ ಹಾಕುವ ಹಾಗಿಲ್ಲ. ಹಾಕಿ ಇಮ್ಮಿಡಿಯೇಟ್ ಸ್ಟವ್ನ ಆರಿಸಿ ಆ ತಟ್ಟೆ ಮುಚ್ಚಿಡ್ಬೇಕು. ಆ ಕುದಿತಕ್ಕಂಥ ನಾಟ್ ಮೋರ್ ದ್ಯಾನ್ 30 ಸೆಕೆಂಡ್ಸ್ ಟು 50 ಸೆಕೆಂಡ್ಸ್ ಮ್ಯಾಕ್ಸಿಮಮ್. ನೆನ್ಪಿಟ್ಕೊಳ್ಳಿ, 30 ಸೆಕೆಂಡಿಂದ 50 ಸೆಕೆಂಡ್. ಇಮಿಡಿಯೇಟ್ ಅದನ್ನ ತೆಗೆದು ಸೋದಿಸ್ಕೊಂಡು ಇಟ್ಕೊಳ್ಳಿ. ರುಚಿಗೆ ತಕ್ಕಷ್ಟೇ ಜಾಸ್ತಿ ಸಕ್ಕರೆ ಹಾಕಬಾರ್ದು. ರುಚಿಗೆ ತಕ್ಕಷ್ಟೇ ಇಷ್ಟು ಸಕ್ಕರೆನ, ಒಂದು ಅರ್ಧ ಸ್ಪೂನ್ ಕೂಡ ಇಲ್ಲ, ಅರ್ಧ ಸ್ಪೂನ್ಗಿಂತ ಕಡಿಮೆ, ಚಿಕ್ಕ ಸ್ಪೂನಲ್ಲಿ. ಕೆಲವರು ಇರ್ತಾರೆ ತುಂಬಾ ಬುದ್ಧಿವಂತರು, ಇಷ್ಟು ದೊಡ್ಡ ಸ್ಪೂನ್ ಎತ್ಕೋತಾರೆ, ಅರ್ಧ ಸ್ಪೂನ್ ಹಾಕಿ ಅಂದ್ರೆ. ಚಿಕ್ಕ ಸ್ಪೂನುಗಳು ಬರ್ತವೆ, ಅದರಲ್ಲಿ ಒಂದು ಅರ್ಧ ಸ್ಪೂನ್ ತಗೊಂಡು ಕಲಿಸ್ಬಿಟ್ಟು ಅದನ್ನ ಕುಡಿತಕ್ಕಂಥದ್ದು ಅಭ್ಯಾಸ ಮಾಡಿ.
ದಿನಕ್ಕೆ 2 ಲೋಟ ಗ್ರೀನ್ ಚಹಾ ನಿಮ್ಮ ದೇಹವನ್ನ ನವತಾರುಣ್ಯವಂತರನ್ನಾಗಿಡಿಸುತ್ತೆ. ಮುಖ್ಯವಾಗಿ BP ಬರೋಲ್ಲ, ಡೈಜೆಸ್ಟಿವ್ ಪ್ರಾಬ್ಲಮ್ ಬರಲ್ಲ, ಡಯಾಬಿಟಿಸ್ ಪ್ರಾಬ್ಲಮ್ನ ಕಂಟ್ರೋಲಲ್ಲಿಡುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ಗಂತೂ ಫ್ಯಾಂಟಾಸ್ಟಿಕ್, ಯೂರಿನರಿ ಪ್ರಾಬ್ಲಮ್ಸ್ಗಂತೂ ಇದ್ದಿದ್ದು ಅಮೋಘ ಅಂತ ಒಂದು ಅದ್ಭುತವಾದಂಥ ಪೇಯ. ಯಾವಾಗ ನಿಮ್ಮ ದೇಹದಲ್ಲಿರ್ತಕ್ಕಂಥ ವಿಷಯುಕ್ತವಾದಂಥ ಟಾಕ್ಸಿನ್ಗಳು ಸರಿಯಾದ ರೀತಿಯಲ್ಲಿ ಮಲಮೂತ್ರಗಳ ಮುಖಾಂತರ ಹೊರಗಡೆ ಹೋಗ್ತಾವೋ, ಯು ಆರ್ ದಿ ಫೈನೆಸ್ಟ್ ಪರ್ಸನ್. ಯಾರಿಗೂ ತಲೆ ಬಗ್ಗೋದು ಬೇಕಿಲ್ಲ. ನೋಡಿ, ನಾವು ಯಾವಾಗ ತಲೆ ಬಗ್ತೇವೆ ಗೊತ್ತಾ? ನಾವು ಜೀವನದಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ, ನಮ್ಮ ಆಫೀಸಲ್ಲಿ ನಾವು ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಆಗ ಎಲ್ರು ಕಾಲು ಹಿಡಿಬೇಕು, ಸಾರ್ ಪ್ರಮೋಷನ್ ಕೊಡಿ, ಸಾರ್ ಇಂಕ್ರಿಮೆಂಟ್ ಕೊಡಿ, ಸಾರ್ ನನ್ನ ಕೆಲಸನ ತೆಗೆದ್ಬೇಡಿ, ಸಾರ್ ಒಂದು ರಜಾ ಕೊಡ್ತೀರಾ. ಅದೇ ನೀವು ಕರೆಕ್ಟಾಗಿ ಕೆಲಸ ಮಾಡಿಟ್ಟಿರಿ ನೋಡಿ, ಅವರೇ ರಜಾ ಕೊಡ್ತಾರೆ, ಅವರೇ ಪ್ರಮೋಷನ್ ಕೊಡ್ತಾರೆ, ಅವರೇ ಇಂಕ್ರಿಮೆಂಟ್ ಕೊಡ್ತಾರೆ. ನಂಬರ್ಸ್ ನಿಮ್ಮಿಂದಗಡೆ, ಗೆಲುವು ನಿಮ್ಮಿಂದಗಡೆ, ದುಡ್ಡು ನಿಮ್ಮಿಂದಗಡೆ, ಹೆಸರು ನಿಮ್ಮಿಂದಗಡೆ. ದ ಸೇಮ್ ವೇ ಅಷ್ಟು ನಿಮ್ಮಿಂದಗಡೆ ಬರ್ಬೇಕಂದ್ರೆ ನೀವು ಚೆನ್ನಾಗಿರ್ಬೇಕು, ನೀವು ಗಟ್ಟಿಯಾಗಿರ್ಬೇಕು. ಇನ್ಮೇಲೆ ಈ ಪುಟ್ಟ ಗ್ರೀನ್ ಟೀನ ಸೇವಿಸ್ತೀರಾ, ಅಭ್ಯಾಸ ಮಾಡ್ಕೋತೀರಾ ಅಂತ ನಾನು ಅನ್ಕೋತೀನಿ. ಎಲ್ಲರೂ ಪುಟ್ಟ ಮಕ್ಕಳು ಕುಡಿಸ್ಬೇಡಿ, ಲೆಟ್ ದೆಮ್ ಕ್ರಾಸ್ ಒಂದು 14-15 ಮೇಲೆ ಎಷ್ಟು ಮಾಡಿಸಿ, ಒಳ್ಳೇದಾಗುತ್ತೆ. ಹೋಗ್ಬೇಕು. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್, ನಮ್ಮ ಹೆಸರು ಹರೀಶ್ ಅಂತ. ಹರೀಶ್ ಅವ್ರೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನಮ್ಮ ಊರ್ ಮೂಲತಃ ಮೇಲ್ಕೋಟೆ ಹತ್ರ, ನಾವಿರೋದು ಬೆಂಗಳೂರಲ್ಲಿ. ಹೌದಾ, ಸರಿ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ಹೇಳಿ ಹರೀಶ್ ಅವರೇ. ಹುಟ್ಟಿದ ದಿನಾಂಕ 5/7/85 ಮೇಡಮ್. ಆಹಾ, ಸಮಯ? ಸಮಯ ಗೊತ್ತಿಲ್ಲ ಮೇಡಮ್. ಸಮಯ ಗೊತ್ತಿಲ್ವಾ? 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ. 6 ಮೇಡಮ್. 6. ಏನು ಪ್ರಶ್ನೆ ಕೇಳ್ಬೇಕಿತ್ತು ಹರೀಶ್ ಅವರೇ ಗುರೂಜಿ ಅವ್ರ ಹತ್ರ? ಮೇಡಮ್, ಜೀವನ ಪೂರ್ತಿ ಬರೀ ನೋವು, ಸಿಕ್ಕಾಪಟ್ಟೆ ಏನ್ ಮಾಡಿದ್ರು ಕೈ ಎತ್ತುತ್ತಲ್ಲ. ಒಂದ್ ಗಾಡಿ ತಗೊಂಡಿದೀನಿ ಮೇಡಮ್. ಆ ಗಾಡಿ ತಗೊಂಡ್ಮೇಲೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಆ ಗಾಡಿ ಬಂದ್ಮೇಲೆ ಸಿಕ್ಕಾಪಟ್ಟೆ ದರಿದ್ರ ಬಂದ್ಬಿಟ್ಟೈತೆ. ಎಲ್ಲೋದ್ರು ಏನು ಇದ್ ಮಾಡಕ್ ಆಗ್ತಿಲ್ಲ. ಬರೀ ನಮ್ಮಪ್ಪ ನಾನೆಲ್ಲ ಕಣ್ಣೀರಲ್ಲಿ ಕೈ ತೊಳೆಯಂಗ್ ಆಗ್ಬಿಟ್ಟೈತೆ. ಗಾಡಿ ಅಂದ್ರೆ ಹರೀಶ್ ಅವರೇ ಏನ್ ಗಾಡಿ ಮೇಡಮ್? ಗಾಡಿ ಏನ್ 2 ವೀಲರಾ? ಇಲ್ಲ ಮೇಡಮ್, ಕಾರು. ಹೌದಾ, ಗುರೂಜಿ ಇದಾರೆ, ಮಾತಾಡಿ. ಯಾಕೆ ಹಾಗಾಗ್ತಿದೆ, ಸಮಸ್ಯೆಗೆ ಪರಿಹಾರ ಪಡ್ಕೊಳ್ಳಿ. ಓಕೆ. ನಮಸ್ತೆ ಶಂಕರ. ನಮಸ್ತೆ ಸ್ವಾಮಿ. ನಮಸ್ತೆ ಗುರುಜಿ. 5 ವರ್ಷದಿಂದ ಎಲ್ಲಾ ಸಮಸ್ಯೆ ಅಯ್ಯ. ಈ 2.5 ವರ್ಷದಿಂದ ಮುಟ್ಟಿದ್ದೆಲ್ಲವೂ ಮಣ್ಣಯ್ಯ. 1.5 ವರ್ಷದಿಂದ ಅಲೆದಾಟವಯ್ಯ. ಮನೆಯಲ್ಲಿ ಒಬ್ಬೊಬ್ಬರೊಂದೊಂದು ದಿಕ್ಕು, ಒಬ್ಬೊಬ್ಬರೊಂದೊಂದು ದಾರಿ, ಸಾಲಗಳ ಮೇಲೆ ಸಾಲ. ಗುರು ನೀಚ 1985 ಮೊದಲೇ ಹೇಳಿದ್ದೇನೆ. ಅದ್ರ ಜೊತೆಯಲ್ಲಿ ವ್ಯಯಾಧಿಪತಿಯಾಗಿ ಚಂದ್ರ ಕೂಡ ಸೇರ್ಕೊಂಡಿದ್ದಾನೆ. 6ನೇ ಭಾವ ಬೇರೆ ಆಗಿಬಿಟ್ಟಿದೆ. ಸಿಂಹ ಲಗ್ನಕ್ಕೆ ಗುರು ಅಷ್ಟಮೇ ಷಷ್ಠ ಭಾವ. ನೋಡಿ, ನಿಮ್ಗೆ ಇನ್ನೊಂದಿದೆ ವಿಚಿತ್ರ. ಒಂದೊಂದ್ಸಲಿ 10 ರೂಪಾಯಿ ಇರೋಲ್ಲ, ದಿಢೀರಂತ 1000 ರೂಪಾಯಿನ ಓಡಾಟ. ಹೌದು ಗುರುಜಿ, ಕರೆಕ್ಟ್. ಅದನ್ನ ನೋಡ್ಕೊಂಡು ಖುಷಿಯಾಗಿ ಹೋಗಿ ಒಳ್ಳೆ ತಿನ್ಕೊಂಡು ಬರೋಷ್ಟ್ರಲ್ಲಿ ಒಂದು ತಲೆನೋವು ಬರುತ್ತೆ. ವಿಪರೀತ ಹರ್ಷಯೋಗ ಅಂತ ಕೂಡ ಹೇಳ್ತೇವೆ. 8ನೇ ಮನೆಯವನು 6ನೇ ಮನೆಗೆ ಬಂದಾಗ ವಿಪರೀತ ಹರ್ಷಯೋಗ. ದಿಢೀರ್ ದುಡ್ಡು, ದಿಢೀರ್ ಲಾಟ್ರಿ, ದಿಢೀರ್ ಬಹುಮಾನ, ದಿಢೀರ್ ಖರ್ಚು, ಇದಿದ್ದೇ ಇರುತ್ತೆ. ನೀವು ಗೆಲ್ಲಬೇಕೆಂದರೆ ಆ ಗುರು ದೋಷ ಹೋಗಬೇಕು ಅಂದ್ರೆ, ಗುರು ಅಂದ್ರೇನೆ ಕುಟುಂಬ. ಕುಟುಂಬ, ಹಣಕಾಸು, ಮಕ್ಕಳು, ಮನೆ, ಅಮ್ಮ, ಅಪ್ಪ, ಅಜ್ಜ, ಅಜ್ಜಿ, ತುಂಬಿದ ಮನೆ, ತುಂಬಿದ ಗ್ರಹ, ತುಂಬಿದ ಕುಟುಂಬ ಅಂತ ಹೇಳ್ತೇವೆ. ಅಂಥದ್ದಾಗಬೇಕು. ಇಲ್ಲೇನಾಗ್ತಿದೆ ಅಂದ್ರೆ, ತುಂಬಿದ ಮನೆ ಇಲ್ಲ, ಮನೆಯಲ್ಲಿ ಯಾರೂ ನೆಮ್ಮದಿ ಇಲ್ಲ, ತುಂಬಿದ ಮನೆಯಾಗಲು ಬಿಡುತ್ತಿಲ್ಲ, ಒಬ್ಬೊಬ್ಬರನ್ನು ಹಿಡಿ ಬಿಸಾಕ್ಬಿಟ್ಟಿದೆ. ಒಂದೇ ಮನೆ ತುಂಬಿಸ್ಬೇಕು. ಆ ಮನೆ ತುಂಬಬೇಕು ಅಂದ್ರೆ ಗುರು ಅಂತೂ ಕೆಟ್ಟಿದೆ, ಆಗ ತರಬೇಕು ಶುಕ್ರನನ್ನ. ಶುಕ್ರ ಅಂದ್ರೆ ಮಹಾಲಕ್ಷ್ಮಿ. ಪದ್ಮಾವತಿಯನ್ನ ಮನೆಗೆ ತುಂಬಿಸಿಕೊಳ್ಳಬೇಕು. ಆ ಶ್ರೀದೇವಿಯನ್ನ, ಸಿರಿದೇವಿಯನ್ನ ಮನೆಗೆ ತುಂಬಿಸಿಕೊಳ್ಳಬೇಕು. ಆ ಚೆಲುವರಾಯ ಸ್ವಾಮಿ ಪಿಳ್ಳೆ ಮೇಲುಕೋಟೆ ಅಂತ ಹೇಳ್ತೀರಾ, ಸಂಕಲ್ಪ ಮಾಡ್ಕೊಳ್ಳಿ. ಆ ಕುಲದೇವರು, ಊರ ದೇವರು, ಗ್ರಾಮ ದೇವರು, ಮನೆ ದೇವರು, ಅದಕ್ಕಿಂತ ದೊಡ್ಡ ದೇವರಿಲ್ಲ ಅಂತ ಹೇಳ್ತೇವೆ. ಮೊದಲು ಕುಟುಂಬದವರೆಲ್ಲ ಪೂಜೆ ಮಾಡ್ಕೊಂಡು ಬನ್ನಿ. ಮದುವೆಯಾಗಿ ನಿಮ್ಮ ಅರ್ಧ ಸಮಸ್ಯೆ ಏನು, ಪೂರ್ಣ ಸಮಸ್ಯೆಗೆ ದೋಷ ಹೋಗಿ ನೀಚನಾದಂತ ಗುರು ನಿಮ್ಮ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಆ ನವಾಂಶದಲ್ಲಿ ಉಚ್ಚ ಸ್ಥಾನ. ನವಾಂಶವೆಂದ್ರೇನೆ ಮದುವೆ ನಂತರ ಹೇಗಿರ್ತಾನೆ ಅನ್ನತಕ್ಕಂಥದ್ದು. ಅಷ್ಟು ಚೆನ್ನಾಗಿರ್ತೀಯಯ್ಯ. ಅಲ್ಲಿವರೆಗೂ ನೀನ್ ಲಾಟ್ರಿನೇ. ನೀನ್ ಏನು ಮಾಡಿದ್ರು ಒಬ್ಬೊಬ್ರಿಗೂ ಒಂದೊಂದು ಬಲ. ಮನೆಯಾಗಬೇಕು ನಿನಗೆ, ಮದುವೆಯಾಗಿ ಮಗುವಾದರೆ ಪೂರ್ಣ ರಾಜಯೋಗ.
ಮುಟ್ಟಿದ್ದೆಲ್ಲವೂ ಬಂಗಾರವಾಗುವುದು. ಒಂದಲ್ಲ ಎರಡಲ್ಲ 3-4 ಗಾಡಿಗಳಿಗೆ ಒಡೆಯನಾಗುವೆ. ಒಂದಲ್ಲ ಎರಡಲ್ಲ 3-4 ಎಕರೆ ಜಮೀನಿಗೆ ಒಡೆಯನಾಗುವೆ. 3 ಅಂತಸ್ತಿನ ಮನೆ ಕಟ್ಟಿಸುವೆ. ಇವತ್ತು ಗುಡಿಸಲಿನಂತ ಮನೆನೂ ಇಲ್ಲ. ಆ ಒಂದು ಒದ್ದಾಟ ನಿನ್ನದು. ನಾನು ಚೆನ್ನಾಗಿಲ್ಲ, ನನ್ನವರು ಚೆನ್ನಾಗಿಲ್ಲ, ಇದೆಯಂತಹದಪ್ಪ ಬದುಕು ಅನ್ನತಕ್ಕಂಥ ಒಂದು ಭಾವ. ಹೌದೋ? ಯೋಚನೆ ಮಾಡಬೇಡಿ. ನಾ ಹೇಳಿರ್ತಕ್ಕಂಥದ್ದು ಮಾಡಿ. ಗುರುಬಲ ಹೀಗಿದೆ. ಖಂಡಿತ ಮದುವೆ, ಕುಟುಂಬ ಎಲ್ಲವೂ ನೆಮ್ಮದಿಯನ್ನು ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಹರೀಶ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಒಂದು ರಹಸ್ಯವನ್ನ ಬಯಲು ಮಾಡಿದ್ದೀರಾ. ನಂಗೆ ಈಗ ಗೊತ್ತಾಯ್ತು ಯಾಕೆ ಸ್ಟುಡಿಯೋದಲ್ಲಿ ಕೂಡ ನೀವು ಮಧ್ಯೆ ಗ್ರೀನ್ ಟೀ ಕುಡಿತೀರಾ, ಅದರಿಂದ ಇಷ್ಟೆಲ್ಲ ಉಪಯೋಗಗಳಿವೆ ಅಂತ ಹೇಳ್ತಾ ವೀಕ್ಷಕರಿಗೂ ಹೇಳಿದ್ದೀರಾ. ನೀವು ಕೂಡ ಗ್ರೀನ್ ಟೀ ಕುಡೀರಿ ದಿನ ಅಂತ. ಮುಂದೇನು ಹೇಳ್ತಾ ಇದ್ದೀರಾ ಗುರುಜಿ? ಹೌದು ನೋಡಿ, ಈ ಒಂದು 2 ಪ್ರಾಂತ್ಯಗಳು ಈ ಒಂದು ಪೇಯವನ್ನ ತುಂಬಾ ಅದ್ಭುತವಾಗಿ ಸೇವಿಸ್ತಾರೆ. ಅವರ ಮಿನಿಮಮ್ ಆಯುಸ್ ಬಂದು 80-85 ಆಸುಪಾಸು ಅಂತಂದ್ರೆ, ಇಲ್ಲೆಲ್ಲ ನಾವು 40, 45, 50 ದಾಟಿದ್ರೆ ಒಂದು ಅದ್ಭುತಪ್ಪ, 60ಕ್ಕೆ ಮುಗಿತಪ್ಪ ಅನ್ಕೋಬಿಟ್ಟಿದ್ದೇವೆ. ಅವ್ರು ನೋಡಿ 85 ಮಿನಿಮಮ್ ಬದುಕ್ತಾರೆ ಅನ್ನತಕ್ಕಂಥದ್ದು. 100ಕ್ಕೆ 99 ಜನ. ಕಾರಣ ಈ ಗ್ರೀನ್ ಪೇಯ. ಯಾರು ಗೊತ್ತಾ? ಜಾಪನೀಸ್ ಹಾಗೂ ಚೈನೀಸ್. ಈ ಗ್ರೀನ್ ಪೇ ಅನ್ನೋದು ಶುರುವಾಗಿದ್ದು, ಆ ರೆವಲ್ಯೂಷನ್ ಶುರುವಾಗಿದ್ದೇ ಈ ಒಂದು ಚೈನಾ ಪ್ರಾಂತ್ಯದಿಂದ ಅನ್ನತಕ್ಕಂಥದ್ದು. ಇವತ್ತಿಗೂ ಚೈನಾದಲ್ಲಿ ಅದ್ಭುತವಾದಂತ ಈ ಒಂದು ಗ್ರೀನ್ ಟೀಯ ಒಂದು ಸಿಸ್ಟಮೇ ಇದೆ. ಒಬ್ಬೊಬ್ಬರು ಒಂದೊಂದು ಪ್ರಾಂತ್ಯದಲ್ಲೂ ಒಂದೊಂದು ಅದ್ಭುತವಾದಂತ ಒಂದು ಮೆಥಡ್ಸ್ ಅನ್ನ ಯೂಸ್ ಮಾಡ್ತಾರೆ. ನಾವು ಹೇಗೆ ಐಸ್ ಟೀ ಅಂತೇವೆ, ಕೂಲ್ ಟೀ ಅಂತೇವೆ, ಹಾಟ್ ಟೀ ಅಂತೇವೆ, ಲೆಮನ್ ಟೀ ಅಂತೇವೆ, ಗ್ರೀನ್ ಟೀ ಅಂತೇವೆ, ಹೌದಲ್ವಾ? ಎಷ್ಟೆಲ್ಲ ವೆರೈಟಿ ಇದೆ ಈ ಟೀನಲ್ಲಿ ಕೂಡ. ಅಲ್ಲಿ ಗ್ರೀನ್ ಟೀನಲ್ಲೇ ಅದ್ಭುತವಾದಂತ ಒಂದು ಪೇಯಗಳನ್ನ ಮಾಡ್ತಾರೆ. ಅದು ಕುಡಿಯದೆ, ಅದು ತೆಗೆದುಕೊಳ್ಳದೆ ಯಾವುದೇ ಆಹಾರ ಆರಂಭ ಆಗಲ್ಲ. ಆಹಾರ ತಿಂದ ಮೇಲೆ ಅದು ಕುಡಿಯದೆ ಮುಕ್ತಾಯವೂ ಆಗಲ್ಲ ಅನ್ನತಕ್ಕಂಥ ಒಂದು ಸಿಸ್ಟಮ್ಸ್ ಇದೆ. ದಟ್ ಈಸ್ ದ ರೀಸನ್ ದೇ ಆರ್ ಸೋ ಜೀನಿಯಸ್. ದೇ ಆರ್ ಫಿಸಿಕಲ್ ಸ್ಟ್ರೆಂತ್, ಮೆಂಟಲ್ ಸ್ಟ್ರೆಂತ್. ಜಾಪನೀಸ್ ನೋಡಿ ಹಾಗೂ ಚೈನೀಸ್ ನೋಡಿ, ಇವತ್ತು ಒಂದು ಇಡೀ ವಿಶ್ವದಲ್ಲಿಯೇ ನಂಬರ್ 1 ಮಟ್ಟಕ್ಕೆ ಆ ಟೆಕ್ನಾಲಜಿ ಇರ್ಬೋದು, ಶಸ್ತ್ರಾಸ್ತ್ರಗಳಿರ್ಬೋದು, ಯುದ್ಧ ತಂತ್ರಗಾರಿಕೆ ಇರ್ಬೋದು, ಮಾಹಿತಿ ತಂತ್ರಜ್ಞಾನ ಇರ್ಬೋದು, ಸ್ಪೋರ್ಟ್ಸ್ ಇರಬಹುದು. ನಾವೇನೇ ಸೋನಿ ಕೇಳಿದ್ರು, ಪ್ಯಾನಸಾನಿಕ್ ಕೇಳಿದ್ರು, ಏನೇನೋ ಕೇಳ್ತೇವೆ, ಹೌದಲ್ವಾ? ಆ ಒಂದು ಐಟಮ್ಸ್ ಅದೆಲ್ಲ ಎಲ್ಲಿಂದ ಬರ್ತಿರ್ತಕ್ಕಂಥದ್ದು? ಈ ಹೋಂಡಾ ಇಂದ ಹಿಡಿದು ಎಲ್ಲವೂ ಈ ಜಪಾನ್, ಚೈನಾದ ಒಂದು ಟೆಕ್ನಾಲಜಿಯ ಒಂದು ಪ್ರಭಾವ. ಅವರ ತರ ನಮ್ಮ ಜನರೇಷನ್ ಆಗ್ಬೇಕಲ್ವಾ? ಹೆಲ್ತಿ ಅಂಡ್ ವೆಲ್ತಿ. ಅದೇ ಮುಖ್ಯ. ಮನುಷ್ಯನ ಆರೋಗ್ಯ ಒಂದು ಶುದ್ಧವಾಗಿದ್ದರೆ ಜೀವನ ಪರ್ಯಂತ ನಾವು ಎಷ್ಟು ಬೇಕಾದ್ರೂ ದುಡ್ಕೋಬಹುದು. ಯಾವ ದುಡಿತಾ ಇದ್ದು, ಯಾವ ದುಡ್ಡಿದ್ದು, ಯಾವ ಅಧಿಕಾರ ಇದ್ದು ಏನು ಪ್ರಯೋಜನ? ನೀವೇ ತಿನ್ನಲಾರದ್ದು. ಒಂದು ಹೋಳಿಗೆ ತಿನ್ಲಿಕ್ಕೆ ಆಗ್ಲಿಲ್ಲ ಅಂದ್ಮೇಲೆ ಅದೆಲ್ಲ ಒಂದು ಬದುಕ. ಒಂದೊಳ್ಳೆ ಹಣ್ಣಿನ ಜ್ಯೂಸ್ ಕುಡಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದು ಒಂದು ಬದುಕ. ಅಯ್ಯೋ, ನಮ್ ಕಡೆ ಮಾತಾಡ್ಕೋತೀವಿ, ಕೊತ್ತಂಬರಿ ಕಡ್ಡಿ ತಗೊಂಡು ನೇಣು ಹಾಕೊಂಡು ಸತ್ತೋಗ್ಬೇಕು ಅಂತ. ಕೊತ್ತಂಬರಿ ಕಡ್ಡಿನಲ್ಲಿ ನೇಣು ಹಾಕೊಂಡ್ರೆ ಸಾಯೋದಿಲ್ಲ. ಅದೊಂದು ತಮಾಷೆಗೆ ಮಾತಾಡ್ಕೊಳ್ತಕ್ಕಂಥ ಒಂದು ಭಾವ. ಸೊ ಏನು ಮೇಲೆ ಮಾಡ್ತೀರಾ ಅಂತ ಅನ್ಕೋತೀನಿ. ಇಲ್ಲ ಅಂದ್ರೆ ಕೊತ್ತಂಬರಿ ಕಡ್ಡಿ ಹಾಕೊಂಡು ನೇಣು ಹಾಕೋತೀರಾ ಅಷ್ಟೇ. ನಾನೇನು ಮಾಡೋಕ್ಕಾಗೋದಿಲ್ಲ. ಒಳ್ಳೇದಾಗ್ಲಿ. ಈಗ ನಮ್ಮ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಯೋ ಹೊತ್ತಾಗಿದೆ, ಏನಂತೀರಾ? ಖಂಡಿತ. ಅದಕ್ಕೂ ಮೊದಲು ಈ ಒಂದು ಪೇಯದ ಬಗ್ಗೆನೇ ಹೇಳ್ತಿದ್ದೆ. ಎಸ್ಪೆಷಲಿ ಸ್ಮೋಕಿಂಗ್ ಅಭ್ಯಾಸ ಇರೋರು, ಡ್ರಿಂಕಿಂಗ್ ಅಭ್ಯಾಸ ಇರೋರು, ತುಂಬಾ ಅಡಿಕ್ಷನ್ ಆಗ್ಬಿಟ್ಟಿದ್ದೀರಾ. ಗಂಟೆಗೊಂದು ಸಿಗರೇಟ್ ಹೊಡಿತಿದ್ದೀರಾ. ಕುತ್ಕೊಂಡ್ರೆ ಮನಗಟ್ಲೆ ಕುಡಿಯೋ ದುರಭ್ಯಾಸಕ್ಕೆ ಇಟ್ಕೊಬಿಟ್ಟಿದ್ದೀರಾ. ಅಂತಹವ್ರಿಗೆ ಏನ್ ಮಾಡೋದು ಗುರುಗಳೇ? ಬಿಡಿಸ್ಲಿಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ ಅಂತಕ್ಕಂಥದ್ದು ನೋಡಿ. ಈಗೆಲ್ಲ ಈ ಡ್ರಗ್ ಅಡಿಕ್ಷನ್ ರಿಮೂವಬಲ್ ಒಂದು ಸೆಂಟರ್ಸ್ ಎಲ್ಲ ಬಂದ್ಬಿಟ್ಟಿದ್ದಾವೆ, ಮೆಡಿಸಿನ್ಸ್ ಎಲ್ಲ ಬಂದ್ಬಿಟ್ಟಿದ್ದಾವೆ. ಪ್ರಯತ್ನ ಮಾಡಿದ್ರೆ ಅಲ್ಲೊಂದು 3 ವಾರ 3 ತಿಂಗಳು ಇದ್ದು ಬಂದ್ರೆ ಸಾಕು, ಯು ವಿಲ್ ಬಿ ಇನ್ ಕಂಟ್ರೋಲ್ಡ್. ವರ್ಷಕ್ಕೊಂದ್ಸಲ ಒಂದು 15 ದಿನ ಹೋಗಿದ್ದು ಬರೋ ತರ ಧರ್ಮಸ್ಥಳದ ಆ ಒಂದು ವಿಶೇಷವಾದಂಥ ಒಂದು ಸ್ಥಳ ಇದೆ. ಒಂಥರ ಡಯಟ್ ಸೆಂಟರ್ ತರ. ಅದು ಬ್ಯೂಟಿಫುಲ್. ವರ್ಷದಲ್ಲಿ ಒಂದು 15ರಿಂದ 21 ದಿನ ಇದ್ದು ಬಂದ್ರೆ ಸಾಕು, ನಮ್ಮ ದೇಹದ ಒಂದು ಟೋಟಲ್ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡಿ ಕಳಿಸ್ತಾರೆ ಅಂತಕ್ಕಂಥ ಒಂದು ಅದ್ಭುತವಾದಂಥ ಆಯುರ್ವೇದಿಕ ಕೇಂದ್ರ ಧರ್ಮಸ್ಥಳದ್ದು. ಹಾಗೆ ಅಷ್ಟೊಂದು ಶಕ್ತಿ ಇಲ್ಲ ಹೋಗೋಕೆ, ಇರೋಕೆ, ಮಾಡೋಕೆ, ಕೆಲಸ ಕಾರ್ಯ ಏನೋ ಮಾಡ್ಕೋಬಿಟ್ಟಿದ್ದೀವಿ ಎಡವಟ್ಟು ಅಂದುಕೊಳ್ತಕ್ಕಂಥವ್ರು ಈ ಒಂದು ಗ್ರೀನ್ ಚಾಯನ್ನ ಕುಡಿದು ನೋಡಿ. ನಿಮ್ಮ ದೇಹದಕ್ಕೆ ಆಗಿರ್ತಕ್ಕಂಥ ಒಂದು ಅನಗತ್ಯ ತೊಂದರೆಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಅಡಿಕ್ಷನ್ ಅನ್ನು ಕೂಡ ಕಂಟ್ರೋಲ್ಗೆಡುತ್ತೆ. It makes you, especially smokers, chain smokers, that is the best drink, ಈ ಒಂದು ಗ್ರೀನ್ ಟೀ.
ಡ್ರಿಂಕ್ಸ್ ಮಾಡಿ ಪೂರ್ತಿ ಹದಗೆಡಿಸ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ಕೊಡ್ತಕ್ಕಂಥದ್ದು ಮಾಡಿ ಅಡಿಕ್ಷನ್ ಕಂಟ್ರೋಲ್ ಬರ್ತಕ್ಕಂಥದ್ದು ಆಗುತ್ತೆ. ಇರ್ಲಿ, ಈ ರಾಶಿ ಭವಿಷ್ಯಕ್ಕೆ ಬರೋಣ. ಎಲ್ಲೋ ಈ ಕುಂಕುಮದ ಬತ್ತಿಯ ಒಂದು ದೀಪದ ಬಗ್ಗೆ ಹಲವಾರು ಮಾಹಿತಿ ಕೊಡಬೇಕು ಅಂತ ಹೇಳ್ತಿದ್ದೆ. ಅದನ್ನ ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ. ಯಾಕಂದ್ರೆ ಈ ಗ್ರೀನ್ ಟೀ ಬಗ್ಗೆ ಹೇಳ್ತಾ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಎಲ್ಲರೂ ದಿನ ಭವಿಷ್ಯಕ್ಕೆ ಕಾಯ್ತಿರ್ತೀರಾ. ನೋಡೋಣ ಯಾರ್ಯಾರಿಗೆ ಇವತ್ತು ಈ ಒಂದು ಪೂರ್ವಾಷಾಢ ನಕ್ಷತ್ರ ಆರಂಭ ಈಗ ನಡೀತಿರ್ತಕ್ಕಂಥದ್ದಾದ್ರೆ ದಿನದ ಆರಂಭಕ್ಕೆ ಆ ಒಂದು ಮೂಲಾ ನಕ್ಷತ್ರ ಪ್ರಭಾವವೇ ಇದ್ದಿದ್ದು. ಕೇತು ಹಾಗೂ ಈ ಒಂದು ಶುಕ್ರ ಪ್ರಭಾವದ ಒಂದು ಪರಿಚಯ ಅಂತ ಹೇಳ್ತೇವೆ. ನೋಡೋಣ ಯಾರ್ಯಾರಿಗೆ ಏನೇನು ಮಾಡಿಸುತ್ತೆ ಅಂತಕ್ಕಂಥದ್ದು. ಮೊದಲಿಗೆ ಮೇಷರಾಶಿ. ಭಾಗ್ಯೋದಯ, ಮನೆಯಲ್ಲಿ ಶುಭ ಕಾರ್ಯ, ಮದುವೆ ಕಾರ್ಯ, ವಿವಾಹ ಕಾರ್ಯ, ಮಕ್ಕಳ ಮೂಲಕ ಗಾಡಿ, ವಾಹನ, ಬಂಗಾರ ತಗೋಬೇಕು, ಬೆಳ್ಳಿ ತಗೋಬೇಕು. ಅದರಲ್ಲೂ ಪಂಚಮಿ ತಿಥಿ, ಶುಕ್ಲ ಪಕ್ಷದ ಪಂಚಮಿಯಾಗಿ ಶುಕ್ರ ಪ್ರಭಾವ ಲಗ್ನಕ್ಕಾಗಿ ಶುಕ್ರ ನಕ್ಷತ್ರದಲ್ಲಿ ಚಂದ್ರ ಬಂದಾಗ ಶುಕ್ರನಿಗೆ ಸಂಬಂಧಪಟ್ಟಂತ ಯಾವುದೇ ವ್ಯವಹಾರ, ಶುಕ್ರ ಅಂದ್ರೆ ಏನು? ಆನಂದ, ಮೋಜು, ಮಸ್ತಿ, ಕುಣಿತ, ಡೊಳ್ಳು, ಊಟ, ಪ್ರೀತಿ, ಪ್ರೇಮ, ಪ್ರಣಯ, ಆನಂದ, ಟ್ರಾವೆಲ್ಲು, ಕೊಂಡ್ಕೊಳ್ಳೋದು, ಎಂಜಾಯ್ ಮಾಡೋದು, ಖುಷಿಯಾದ ಮೋಜಿನ ಒಂದು ಆಟ, ಮೋಜಿನ ಭೋಜನ, ಇವೆಲ್ಲವೂ ದೊರಕಕ್ಕಂತ ಒಂದು ಭಾವ ಮೇಷರಾಶಿಯವರಿಗೆ. ನೀನ್ ನಾಟ್ ಟು ವರಿ. ಎಸ್ಪೆಷಲಿ ಈ ಕಲಾ ಮಾಧ್ಯಮದಲ್ಲಿ ಏನಾದ್ರೂ ಇದ್ರೆ ನೀವು ಇವತ್ತು ಬಹು ಸುಖವಾದಂತ ಒಂದು ವಿಶೇಷ ಹೆಸರು ಪಡೆಯೋದು, ದುಡ್ಡು ಪಡೆಯೋದು, ಮತ್ತೇನಾದ್ರೂ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗ್ತಕ್ಕಂಥದ್ದು ಆಗ್ತಕ್ಕಂಥ ಒಂದು ಭಾವ. ಇಲ್ಲ ಅವಾರ್ಡ್ಸ್ ಹುಡ್ಕೊಂಡು ಬರುತ್ತೆ. ಈ ಒಂದು ವೃಷಭ ರಾಶಿಗೆ ನಿಮಗೂ ಅಷ್ಟೇ ಆನಂದಕ್ಕೋಸ್ಕರ ಖರ್ಚು. ಕೆಲವರು ಇರ್ತಾರಪ್ಪ, ಹಾಕಿದ್ರೆ 50 ಲಕ್ಷದ ವಾಚೆ ಹಾಕ್ತಾರೆ ಅಂತ ನಾನು ಕೇಳಿದ್ದು, ನಂಗೂ ಆಗಿದ್ದೇನೆ. ಅದು ಅವ್ರ ಸ್ಟೇಟಸ್ ಸಿಂಬಲ್ ಅಂತ. ಅವ್ರು ಇಟ್ಕೊಳ್ಳೋ ಪೆನ್ನು ಸಮೇತ ಆ ಒಂದು 10 ಲಕ್ಷದ ಪೆನ್ನು ಅನ್ನತಕ್ಕಂಥದ್ದು. ಅವ್ರು ಹಾಕ್ತಕ್ಕಂಥ ಶರ್ಟ್ ಬಟನ್ ಸಮೇತ ಬಂಗಾರದ ಬಟನ್. ಖರ್ಚು ಮಾಡಬೇಕು ಅಂದ್ರೆ ಈ ರೀತಿ ಇರಬೇಕು ಅಂತಕ್ಕಂಥದ್ದು. ನಾನು ಒಂದು ಫೋಟೋ ನೋಡಿದ್ದೆ, ದಂಗಾಗ್ಬಿಟ್ಟಿದ್ದೆ. ಫೋಟೋ ಏನು, ನನ್ನ ಮೊಬೈಲ್ಗೆ ಅದನ್ನ ಕಳಿಸಿದ್ರು. ಆ ಒಂದು ಪಿಕ್ಚರ್ ತರ ಒಬ್ಬ ಮನುಷ್ಯ ಯಾವ ಮಟ್ಟದ ಶ್ರೀಮಂತಿಕೆ ಅಂದ್ರೆ ಮನೆಯಲ್ಲಿ ನಾಯಿ ಸಾಕಿಲ್ಲ, ಸಿಂಹವನ್ನ ನಾಯಿ ತರ ಹಾಕೊಂಡು ಹಿಂಗೆ ಕರ್ಕೊಂಡು ಬರ್ತಿದ್ದಾನೆ. ಅದಕ್ಕೊಂದು ದೊಡ್ಡ ಕಾರು, ಅದು ಒಂದು 30 ಕೋಟಿ ರೂಪಾಯಿ ಕಾರು ಅದಕ್ಕೆ ಕುಂದರ್ಸಿ. ಹಾಗೆಯೇ ನಾನು ನೋಡ್ತಿದ್ದೆ, ಏನಪ್ಪಾ ಇದು ಈ ಒಂದು ವಿಶೇಷ. ಸ್ನೇಹಿತರಿಗೆ ತೋರಿಸ್ತೇನೆ, ಬನ್ನಿ ನನ್ನ ಗೆಸ್ಟ್ನ ತೋರಿಸ್ತೀನಿ ಅಂತ. ಅದು ಬಂದು ನೀಟಾಗಿ ಹಾಲಲ್ಲಿ 2-3 ಸಿಂಹಗಳು ನೀಟಾಗಿ ಕುಳಿತುಕೊಂಡು ಊಟ ಮಾಡ್ತಿದ್ದಾವೆ. ಕೃಷ್ಣ ಕೃಷ್ಣ ಅಂತ ಹೇಳ್ಬಿಟ್ಟು. ಅಂದ್ರೆ ಖರ್ಚು ಮಾಡ್ಲಿಕ್ಕೂ ಈ ತರದ ದಾರಿಗಳು ಇರ್ತವೆ ಅನ್ನತಕ್ಕಂಥದ್ದು ಆಗ್ಲಿ ಅನ್ಸಿದ್ದು. ವೃಷಭ ರಾಶಿಯವ್ರಿಗೆ ಇವತ್ತಂತ ಒಂದು ಭಾವ. ಸ್ವಲ್ಪ ಪ್ರಯಾಣ ಎಚ್ಚರಿಕೆ, ಗಾಡಿಲಿ ಏನಾದ್ರೂ ಎಡವಟ್ಟು. ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು, ಮಣ್ಣು ಕೆಲಸ, ಜಲ್ಲಿ ಕೆಲಸ, ಪ್ಲಂಬರು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು ಸ್ವಲ್ಪ ಎಚ್ಚರಿಕೆ. ಎಲ್ಲಾದ್ರೂ ಎಲೆಕ್ಟ್ರಿಕಲ್ ಶಾಕ್ ಹೊಡ್ಸ್ಕೊಳ್ಳೋದು, ಬೀಳೋದು, ಸಣ್ಣ ಪುಟ್ಟ ಪೆಟ್ಟು ಮಾಡಿಸ್ಕೊಳ್ಳೋದು. ತರಕಾರಿ ಹಚ್ಚಬೇಕಾದ್ರೆ ಹೆಣ್ಮಕ್ಳು ಸ್ವಲ್ಪ ಹುಷಾರು. ಕಚಕ್. ಎಲ್ಲ ಓಡಾಡ್ಬೇಕಾದ್ರೆ ಮೆಟ್ಲಿಂದ ಇಳಿಬೇಕಾದ್ರೆ ಕಟಕ್. ಎಲ್ಲೋ ಒಂದು ಚೂರು ಉಳುಕ್ತಕ್ಕಂಥ ಒಂದು ಭಾವ ಕೂಡ ಆಗುತ್ತೆ. ನೋಡ್ಕೊಂಡು ಎಣ್ಣೆ, ಚೂಪಾದ ವಸ್ತುಗಳ ಹತ್ರ ಬಿದ್ದು ಸಣ್ಣ ಪುಟ್ಟ ಗಾಯ ಕೂಡ ಒಂದೊಂದು ಸಮಯ ದೊಡ್ಡದು ಮಾಡಿಸ್ಬಿಡುತ್ತೆ. ಎಚ್ಚರಿಕೆ. ಮಿಥುನ್ ರಾಶಿ ಪೂರ್ಣ ಆನಂದಮಯ ದಿನ, ರೆಸ್ಟ್ ದಿನ, ಸಂತೋಷ ಕೂಟ, ಸ್ನೇಹಿತರ ಕೂಟ, ಪ್ರಯಾಣ ಕೂಟ ಇವೆಲ್ಲವೂ ನಡೆಯುತ್ತೆ. ಮುಖ್ಯವಾಗಿ ನಿಮಗೆ ರಿಯಲ್ ಎಸ್ಟೇಟ್, ಸರ್ಕಾರಿ ಕೆಲಸ, ಈ ಲಾರಿಗಳು ಇಟ್ಕೊಂಡಿದ್ದೀರಾ, ಜಲ್ಲಿ ಸಪ್ಲೈ, ಇಟಿಗೆ ಸಪ್ಲೈ, ಮಣ್ಣಿನ ಸಪ್ಲೈ, ಬಿಲ್ಡಿಂಗ್ ಡೆಮಾಲಿಷರ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ತಕ್ಕಂಥವ್ರು, ಇಲ್ಲ ಅಂತ ಹೇಳಿದ್ರೆ ಈ ಆರ್ಟಿಸ್ಟ್ಗಳು, ಈ ಗಾರ್ಮೆಂಟ್ಸು, ಡಿಸೈನಿಂಗು, ಪೇಂಟರ್ಸು, ಇವುಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ದಿನ. ಖಡ್ಗ ರಾಶಿ ಸ್ವಲ್ಪ ಸ್ತ್ರೀಯರಿಗೆ ಗುಪ್ತರೋಗ ಸಮಸ್ಯೆಗಳಿದ್ರೆ ಬಳಲ್ತಕ್ಕಂಥದ್ದಾಗಿಬಿಡುತ್ತೆ. ಎಚ್ಚರಿಕೆ. ಸ್ತ್ರೀಯರಿಂದ ಅವಮಾನ, ನೋವು, ದುಃಖ. ಸೊ ಸ್ವಲ್ಪ ಇವತ್ತು ಸ್ತ್ರೀಯರಿಂದ ದೂರವಿರಿ. ಸಿಂಹರಾಶಿ ಪೂರ್ಣ ಊಟ, ಪೂರ್ಣ ಭೋಜನ, ಪೂರ್ಣ ಮದ, ಪೂರ್ಣ ರೊಮಾನ್ಸು, ಪೂರ್ಣ ಪ್ರಣಯ ಪಂಚಮದಲ್ಲಿದ್ದಾನೆ. ಮಕ್ಕಳ ಶುಭ ಕಾರ್ಯ ಪ್ರಗತಿ, ಮಕ್ಕಳ ಮದುವೆ ಕಾರ್ಯದಲ್ಲಿ ಪ್ರಗತಿ, ಮಕ್ಕಳಿಗೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ರಗತಿ, ಮಕ್ಕಳಿಗೆ ಏನಾದ್ರು ತಗೋಬೇಕು ಅನ್ಕೊಳ್ಳೋದ್ರಲ್ಲಿ ಪ್ರಗತಿ, ಮನೆಗೆ ಏನಾದ್ರು ತಗೋಬೇಕು ಮಾಡಬೇಕು ಅನ್ನೋದ್ರಲ್ಲಿ ಪ್ರಗತಿ. ತುಂಬಾ ಚೆನ್ನಾಗಿದೆ. ಕನ್ಯಾ ರಾಶಿಗಂತೂ ಇಟ್ಸ್ ರೊಮ್ಯಾಂಟಿಕ್ ಡೇ. ಥಿಯೇಟರ್ಗೆ ಹೋಗ್ಬೇಕು, ಮೂವಿಗೆ ಹೋಗ್ಬೇಕು, ಪಿಕ್ಚರ್ಗೆ ಹೋಗ್ಬೇಕು, ಒಂದಷ್ಟು ಮಲ್ಲಿಗೆ ಹೂವು ತಗೊಂಡು ಹೆಂಡತಿಗಾದ್ರೂ ಇವತ್ತು ಹೋಗ್ತೀರಾ, ಅಮ್ಮನಿಗಾದ್ರೂ, ಸಹೋದರಿಗಾದ್ರೂ, ಸಹೋದರಿಯರ ಆಶೀರ್ವಾದ ದೊರಕತಕ್ಕಂಥದ್ದು. ಗಾಡಿ ತಗೋಬೇಕು, ಗಾಡಿ ರಿಪೇರಿ ಮಾಡಿಸ್ಬೇಕು, ಗಾಡಿ ಖರ್ಚು ಮಾಡಬೇಕು, ಮನೆಗೆ ಖರ್ಚು ಮಾಡಬೇಕು, ಅಲಂಕಾರಕ್ಕೆ ಖರ್ಚು ಮಾಡಬೇಕು, ಎಲ್ಲೋ ಈ ಒಂದು ಕಿವಿನಲ್ಲಿ ಹಾಕೊಂಡಿರ್ತಕ್ಕಂಥ ಓಲೆ ಮುರಿದಿದೆ, ಅದಕ್ಕೆ ಇನ್ನೊಂದಷ್ಟು ದುಡ್ಡು ಹಾಕಿ ಇನ್ನೊಂದಷ್ಟು ಮಾಡಿಸೋದು, ಈ ಥರ ಆನಂದಕ್ಕೋಸ್ಕರ, ಖುಷಿಗೋಸ್ಕರ ಎಕ್ಸ್ಟ್ರಾ ಖರ್ಚು. ತುಲಾ ರಾಶಿ ಒಡ ಹುಟ್ಟಿದವರ ಶುಭ ಕಾರ್ಯದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು. ಹಾಗೆ
ಮನೆಯಲ್ಲೇ ಕುಳಿತು ಒಂದು ಪುಟ್ಟದಾಗಿ ಗೃಹ ಉದ್ಯೋಗ ಮಾಡ್ತಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ವಿಶೇಷ ಲಾಭ ನೋಡತಕ್ಕಂಥ ದಿನವಾಗಿರುತ್ತೆ. ಈ ಟ್ಯೂಷನ್ಸು, ಇನ್ಸ್ಟಿಟ್ಯೂಷನ್ಸು, ಈ ಕ್ಯಾಂಡಲ್ ಮಾಡೋರು, ತಟ್ಟೆ ಮಾಡೋರು, ಪ್ಲೇಟ್ಸ್ ಮಾಡೋರು, ಹೂವು ಮಾಡೋರು, ಊಟದೆಲೆ ಮಾಡ್ತಕ್ಕಂಥವ್ರು, ಇಂಥದ್ದು ಪುಟ್ಟು ಉದ್ಯೋಗ ಮಾಡ್ತಿರ್ತೀರ ಮನೆಯಲ್ಲೇ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕ್ಷೌರಿಕ ವೃತ್ತಿಯಲ್ಲಿ ಅಂದ್ರೆ ಬ್ಯೂಟಿ ಪಾರ್ಲರ್ ಸಂಬಂಧಪಟ್ಟಂಥದ್ದು ಏನಾದ್ರು ಒಂದು ಮಾಡ್ತಿದ್ರೆ ಅಭಿವೃದ್ಧಿ. ವೃಶ್ಚಿಕ ರಾಶಿ ಆನಂದಮಯ ಈ ಜಗಹೃದಯ. ಇವತ್ತು ಮನೆಯಲ್ಲಿ ಅತಿಥಿ ಆಗಮನ, ವಿಶೇಷ ಭೋಜನ ಕೂಟ, ವಿಶೇಷ ಅತಿಥಿ ಸತ್ಕಾರ, ವಿಶೇಷವಾದಂಥ ಶುಭ ಕಾರ್ಯಕ್ಕೆ ಸಿದ್ಧತೆಗಳು, ಮದುವೆ ಕಾರ್ಯ, ಉಪನಯನ, ಮುಂಜಿ, ಈ ಥರದ್ದು. ಮಕ್ಕಳಿಗೆ ಏನಾದ್ರು ಒಡವೆ ಮಾಡಿಸೋದು, ಬಟ್ಟೆ ಕೊಂಡ್ಕೊಳ್ಳೋದು, ಈ ಥರದ್ದೆಲ್ಲ ಆಗುತ್ತೆ. ಧನುಸು ರಾಶಿ ಶುಗರ್ ಪ್ರಾಬ್ಲಮ್ ಇದ್ರೆ ಜಾಸ್ತಿ ತಾಕಕ್ಕೆ ಇರುತ್ತೆ. ಯಾವುದಾದ್ರೂ ಒಂದು ಪ್ರೀತಿ ಪ್ರೇಮ ಪ್ರಣಯದ ಏನಾದ್ರೂ ಒಂದು ಎಡವಟ್ಟು, ಹೆಂಡತಿ ಹತ್ರ ಸಣ್ಣ ಪುಟ್ಟ ಒಂದು ಬಯಸ್ಕೊಳ್ಳೋದು, ಇಲ್ಲ ಗಂಡನ ಹತ್ರ ಬಯಸ್ಕೊಳ್ಳೋದು, ಸದಾಶಿವನಿಗೆ ಅದೇ ದಿನ ಬೆಳ್ಳಂಬೆಳಿಗ್ಗೆ ನೋಡಿ ಏನ್ ತುಂಟತನ ಅನ್ನತಕ್ಕಂಥ ಒಂದು ಭಾವ. ಸ್ವಲ್ಪ ನೋಡಿಕೊಂಡು, ಸ್ವಲ್ಪ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಟ್ಕೊಂಡು ಶಾಪಿಂಗ್ ಹೋಗ್ಬೇಡಿ. ಇವತ್ತು ಧನುಸು ರಾಶಿಯವರು ಸಿಕ್ಕಾಬಟ್ಟೆ ಖರ್ಚು ಮಾಡುವಂಥ ಪ್ರಸಂಗಗಳಾಗುತ್ತೆ. ಸ್ವಲ್ಪ ಸೊಂಟ ನೋವು ಸಮಸ್ಯೆಗಳೇನಾದ್ರೂ ಇದ್ರೆ, ಕಿಡ್ನಿ ಸಮಸ್ಯೆಗಳಿದ್ರೆ, ಶುಗರ್ ಪ್ರಾಬ್ಲಮ್ ಇದ್ರೆ ಉಲ್ಪಣಿಸೋದು ಆಗುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ಶುಕ್ರ, ಸೊ ನಿಮಗೆ ಅಷ್ಟಮಾಧಿಪತಿ ಚಂದ್ರ, ಈ ಇಬ್ಬರು ಪ್ರಭಾವದಲ್ಲಿ ಬಂದು ಲಗ್ನದಲ್ಲಿ ಕುಳಿತಿದ್ದಾಗ ಎಲ್ಲೋ ಅನಗತ್ಯ ಗುಪ್ತ ತೊಂದರೆ, ಗುಪ್ತ ಸ್ತ್ರೀ, ಗುಪ್ತ ಪ್ರೀತಿ, ಗುಪ್ತ ಪ್ರಣಯದಲ್ಲಿದ್ರೆ ಅವಮಾನ ಪಡತಕ್ಕಂಥ ಪ್ರಸಂಗಗಳು ಆಗುತ್ತೆ. ನೋಡಿಕೊಂಡು ಪ್ರಯಾಣದಲ್ಲಿ ಅಪಘಾತ ಭೀತಿ. ಮಕರ ರಾಶಿ ಈ ಒಂದು ಸಂಗಾತಿಗೋಸ್ಕರ ಖರ್ಚು, ಸಂಗಾತಿ ಆರೋಗ್ಯಕ್ಕೋಸ್ಕರ ಖರ್ಚು, ಕೋರ್ಟು ದಾವಾಗಳು, ಸಮಸ್ಯೆಗಳು, ಭೂಮಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಲ್ಲಿ ನಜ್ಜುಗುಜ್ಜಾಗುವಿರಿ. ಒಡ ಹುಟ್ಟಿದವರ ವಿಚಾರದಲ್ಲಿ ನಜ್ಜುಗುಜ್ಜಾಗುವಿರಿ. ಯಾವುದೋ ಸ್ವಯಾಜಿತವಾಗಿ ತುಂಬಾ ಕಷ್ಟಪಟ್ಟು ಒಂದು ಜಾಗ ತಗೊಳ್ಳೋದು, ಇಲ್ಲ ಮನೆ ಬದಲಾಯಿಸಬೇಕು, ಜಾಗ ಬದಲಾಯಿಸಬೇಕು, ಗಾಡಿ ತಗೋಬೇಕು, ಉದ್ಯೋಗ ಬದಲಾಯಿಸಬೇಕು ಅನ್ನತಕ್ಕಂಥ ಪ್ರಯತ್ನದಲ್ಲಿರುವವರಿಗೆ ಪ್ರಯಾಸದಿಂದ ಒಂಚೂರು ಯಶಸ್ಸು. ಕುಂಭರಾಶಿ ಮುಟ್ಟಿದ್ದೆಲ್ಲ ಬಂಗಾರ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ, ಕೋರ್ಟು ಕಟಕಟಲೆ, ಪ್ರೀತಿ ಮಾಡಿ ಮದುವೆ ಆಗಬೇಕು, ಪ್ರೀತಿ ಮಾಡಿಕೊಂಡು ಮದುವೆ ಆಗಿರೋರಿಗೆ ಪುತ್ರ ಸಂತಾನ, ಈ ತರದ ಒಂದು ಭಾವ ಇರತಕ್ಕಂಥ ಒಂದು ದಿನ, ಅನುರಾಗದ ದಿನ. ಮೀನರಾಶಿ ಉದ್ಯೋಗದಲ್ಲಿ ಚೇಂಜ್ ಮಾಡಬೇಕು. ಕಲಾ ಮಾಧ್ಯಮದಲ್ಲಿದ್ದೀರಾ, ಜರ್ನಲಿಸಮ್ ಅಲ್ಲಿದ್ದೀರಾ, ಟ್ರಾವೆಲ್ಸ್ ಅಲ್ಲಿದ್ದೀರಾ, ಟೂರ್ಸ್ ಅಲ್ಲಿದ್ದೀರಾ, ಗಾರ್ಮೆಂಟ್ಸ್ ಅಲ್ಲಿದ್ದೀರಾ, ಹೂ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಜ್ಯೂಸ್ ವ್ಯಾಪಾರ, ಎಲೆಕ್ಟ್ರಾನಿಕ್ ವಸ್ತುಗಳ ವ್ಯಾಪಾರ, ಮೊಬೈಲ್ಸ್ ವ್ಯಾಪಾರ, ಲ್ಯಾಪ್ಟಾಪ್ ವ್ಯಾಪಾರ, ಪುಸ್ತಕಗಳ ವ್ಯಾಪಾರ, ಗಿಫ್ಟ್ ಐಟಮ್ಸ್ ವ್ಯಾಪಾರ, ಈ ಡೈರೀಸ್ ವ್ಯಾಪಾರ, ಏನಾದರೂ ಈ ಒಂದು ಕಾರ್ಡ್ಸ್ ವ್ಯಾಪಾರ, ಗ್ರೀಟಿಂಗ್ ಕಾರ್ಡ್ಸ್ ವ್ಯಾಪಾರ, ಈ ಥರದಲ್ಲಿರ್ತಕ್ಕಂಥವ್ರು ಬಟ್ಟೆಗಳ ಮೇಲೆ ಕಸೂತಿ ಡಿಸೈನ್ ಮಾಡಿ ಮಾರ್ತಕ್ಕಂಥದ್ದು, ವಿಚಿತ್ರವಾಗಿರ್ತಕ್ಕಂಥ ಪೇಂಟಿಂಗ್ಸ್ ಮಾಡಿ ಮಾರ್ತಕ್ಕಂಥದ್ದು, ಇಂಥ ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅನುಕೂಲಕರ ಸಿಂಧುವಾದಂಥ ಒಂದು ದಿನ ಚೆನ್ನಾಗಿದೆ. ಇಫ್ ಯು ಆರ್ ಟ್ರೈಂಗ್ ಟು ಚೇಂಜ್ ಜಾಬ್, ಟ್ರೈ ಫಾರ್ ಇಟ್. ಎಲ್ಲಾದ್ರೂ ದೂರದಲ್ಲಿ ಒಂದು ಗಾಡಿ ತಗೋಬೇಕು, ಮನೆ ತಗೋಬೇಕು ಅಂತಕ್ಕಂಥ ಯೋಜನೆ ಇದ್ರೂ ಪ್ರಯತ್ನ ಮಾಡಿ. ಆದ್ರೂ ಸ್ವಲ್ಪ ಬ್ಯಾಕ್ ಪೇನ್, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್ ಇಂದ ಕೂಡ ಬೇಗ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ. ನಿದ್ರಾಭಾವ ಕೂಡ. ಚೆನ್ನಾಗಿ ತಿಂದು ಮಲ್ಕೊಳ್ಳೋದು ನಾನು ಎಚ್ಚರಿಕೆ, ದೇಹ ಭಾರ ಆಗ್ಬಿಟ್ಟ ಅದು. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಜಿ, ದಿನ ಭವಿಷ್ಯದ ಜೊತೆಗೆ ಗ್ರೀನ್ ಟೀ ಕುಡಿಯಿರಿ, ಆರೋಗ್ಯವಾಗಿರಿ ಅಂತ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡ್ತಾ ಇದೀವಿ. ಮತ್ತೆ ನಾಳೆ ಭೇಟಿಯಾಗೋಣವಾ? ಹೋಗ್ ಬರ್ತೀವಿ. ನಮಸ್ಕಾರ. ಓಂ ಬ್ರಹ್ಮಾನಂದ ಓಂಕಾರ